ನಮಸ್ಕಾರ. ಜಿ ಮುಖಾಮುಖಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಮುಖಾಮುಖಿಯಲ್ಲಿ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಮಹತ್ವದ ಬದಲಾವಣೆಯಾಗಿದೆ. ಕರ್ನಾಟಕ ರಾಜ್ಯವನ್ನ ಸುದೀರ್ಘ ಮುಖ್ಯಮಂತ್ರಿ ಅಂತ ಆಳಿದಂತಹ ಹೆಗ್ಗಳಿಕೆಯನ್ನು ಪಡೆದಿದ್ದಂತಹ ಸಿದ್ದರಾಮಯ್ಯನವರು ಬದಲಾಗಿ ಆ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದರ ಜೊತೆಗೆ ಮಂತ್ರಿಮಂಡಲವೂ ಕೂಡ ಬದಲಾಗಿದೆ. ಇಷ್ಟು ದಿನಗಳ ಕಾಲ ಅಂದರೆ ಮೇ 2023 ಜೂನ್ 2026 ತನಕ ಸ್ಪೀಕರ್ ಹುದ್ದೆಯಲ್ಲಿದ್ದಂತಹ ಸತತವಾಗಿ 2007, 8, 2013, 18 ಮತ್ತು 2023 ಚುನಾವಣೆಗಳಲ್ಲಿ ಸತತವಾಗಿ ಗೆದ್ದಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಆರೋಗ್ಯ ಮತ್ತು ಕಲ್ಯಾಣ ಕುಟುಂಬ ಇಲಾಖೆಯ ಸಚಿವರು ಆಗಿರುವಂತಹ ಯು.ಟಿ. ಖಾದರ್ ಅವರು ಇವತ್ತಿನ ಮುಖಾಮುಖಿಯಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕರ್ನಾಟಕದಲ್ಲಿ ಕಾಂಗ್ರೆಸ್ನ 2.0 ಶುರುವಾಗಿದೆ ಸರ್. ಹೆಂಗಿದೆ ಬದಲಾವಣೆ? ಇಲ್ಲಿ ಬದಲಾವಣೆ ಅಂತ ಇಲ್ಲ. ಕಾಂಗ್ರೆಸ್ ಪಕ್ಷದ ತತ್ವ ಆದರ್ಶದ ಮತ್ತು ಆ ಕಾರ್ಯಕ್ರಮ ಯೋಜನೆಯಡಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊದಲ 3 ವರ್ಷದ ಆಡಳಿತವನ್ನು ಅವರು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಡೆಸಿಕೊಂಡು ಕಾಂಗ್ರೆಸ್ನ ತತ್ವ ಆದರ್ಶಗಳು ಯೋಜನೆ ಏನಿದೆಯಾ ಅದನ್ನು ಅನುಷ್ಠಾನ ಮಾಡಿ ಅತ್ಯಂತ ಯಶಸ್ವಿಯಾಗಿದೆ. ಈಗ 2ನೇ ಹಂತದ ಆ ಒಂದು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರಕ್ಕೆ ಅದೊಂದು ವರ್ಗಾವಣೆಗೊಂಡಿದೆ, ಬದಲಾವಣೆ ಅಲ್ಲ. ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮಗಳೇನಿತ್ತು, ಯೋಜನೆಗಳೇನು, ಜನಪರ ಕಾರ್ಯಕ್ರಮ ಯಾವುದಿತ್ತು ಅದನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಇವತ್ತು ಸಿದ್ದರಾಮಯ್ಯರವರು ಅದನ್ನು ವರ್ಗಾವಣೆಗೊಳಿಸಿ ಆ ಒಂದು ಅವಕಾಶ ಕೊಟ್ಟಿದ್ದಾರೆ. ಆ ಹಿಂದಿನೆಲ್ಲ ಯೋಜನೆಗಳನ್ನು ಇವತ್ತು ಕ್ರೋಢೀಕರಿಸಿಕೊಂಡು ಹೊಸ ಯೋಜನೆ ರೂಪಿಸಿಕೊಂಡು ಜನಪರವಾಗಿರುವಂಥ ಅತ್ಯಂತ ಒಂದು ಸರ್ವ ಜನರು ಮೆಚ್ಚುವಂತಹ ಆಡಳಿತವನ್ನು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ನೇತೃತ್ವದಂಥ ಸರ್ಕಾರ ಕೊಡ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಪಕ್ಷದ ಅಧಿಕಾರ ಹಂಗೆ ಇದೆ ಸರ್, ವ್ಯಕ್ತಿಗತ ಬದಲಾವಣೆ ಆಗಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ರು ಅನ್ನೋದು ಬೇರೆ, ಇವತ್ತು ಡಿ.ಕೆ. ಶಿವಕುಮಾರ್ ಆ ಸ್ಥಾನಕ್ಕೆ ಬಂದಿದ್ದಾರೆ. ನಾಯಕತ್ವ ಬದಲಾವಣೆಯಾಗಿದೆ. ಅದನ್ನು ನಾನು ಹೇಳಿದ ಯಾಕೆಂತ ಹೇಳಿದರೆ, ಈಗಾಗಲೇ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಪರಸ್ಪರ ಮಾತಾಡಿಕೊಂಡು ಅತ್ಯಂತ ಒಮ್ಮತದಿಂದ ಇದ್ದುಕೊಂಡು ಒಮ್ಮತದಿಂದಲೇ ಸಿದ್ದರಾಮಯ್ಯ ಇವತ್ತು ಡಿ.ಕೆ. ಶಿವಕುಮಾರ್ ಆಯ್ಕೆ ಇವತ್ತು ಮಾಡಿರ್ತಾರೆ. CLPಯಲ್ಲಿ ಡಿ.ಕೆ. ಶಿವಕುಮಾರ್ ಹೆಸರನ್ನು ಬಹುಶಃ ಸಿದ್ದರಾಮಯ್ಯ ಅದನ್ನು ಪ್ರಪೋಸ್ ಇವತ್ತು ಮಾಡಿದ್ದಾರೆ. ಆದ ಕಾರಣ ಇವತ್ತು ವ್ಯಕ್ತಿ ಬದಲಾವಣೆ ಕೂಡ ತತ್ವ ಆದರ್ಶಗಳು ಆಡಳಿತ ಅದು ಒಂದೇ ರೀತಿಯಿಂದ ಇರ್ತದೆ. ಸಿದ್ದರಾಮಯ್ಯನವರು ಮುಂಚೆ ಆಡಳಿತ ನಡೆಸ್ತಿದ್ದರು, ಇದೀಗ ಹಿರಿಯರ ಸ್ಥಾನ ನಿಂತು ನಮ್ಮ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರಕ್ಕೆ ಆ ಒಂದು ಮಾರ್ಗದರ್ಶನ ಮತ್ತು ಸಲಹೆ ಖಂಡಿತವಾಗಿ ಕೊಡ್ತಾರೆ. ಒಗ್ಗಟ್ಟಿಂದಲೇ ಡಿ.ಕೆ. ಶಿವಕುಮಾರ್ ಹಾಗೂ ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಗ್ಗಟ್ಟಿಂದಲೇ ಇವತ್ತು ಕಾಂಗ್ರೆಸ್ ಸರ್ಕಾರ ನಡೆಸ್ಕೊಂಡು ಹೋಗಿ 2028ರಲ್ಲಿ ಮತ್ತೆ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಈ ಬರ್ತದೆ. ಒಗ್ಗಟ್ಟು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಬಂದಿದೆ ಸರ್. ಸಿದ್ದರಾಮಯ್ಯನವರು ಆ ಸ್ಥಾನದಲ್ಲಿ ಇದ್ದಾಗ ಈ ಒಗ್ಗಟ್ಟಿರ್ಲಿಲ್ಲ. ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ರು, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನ ನಾವು ಒಪ್ಪಲ್ಲ ಅಂತ ಅನೇಕ ಜನ ಮಾತನಾಡ್ತಾ ಇದ್ರು. ನೋಡಿ, ಯಾರ್ಯಾರು ಮಾತಾಡೋದಕ್ಕೆ ನಾವು ಯಾಕೆ ಮಹತ್ವ ಕೊಡಬೇಕು? ಇವತ್ತು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಯಾರ್ಯಾರು ಯಾವ್ಯಾವ ಹೇಳಿಕೆ ಕೊಟ್ಟಿದ್ದರೂ ಕೂಡ ಈ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಡಿ.ಕೆ. ಶಿವಕುಮಾರ್ ಯಾವುದೇ ವ್ಯಕ್ತಿತ್ವ ಹೇಳಿಕೆ ಎಲ್ಲಿಯೂ ಕೂಡ ಬರಲಿಲ್ಲ. ಎಲ್ಲ ಕೂಡ ಒಗ್ಗಟ್ಟಿನಿಂದ ಇವತ್ತು ಇವತ್ತು ಇಡೀ ದೇಶದ ರಾಜಕಾರಣಿಗಳಿಗೆ ಯಾವ ರೀತಿ ಸಮಸ್ಯೆಗಳು ವಿಚಾರ ಇದ್ದಂಥ ಸಂದರ್ಭದಲ್ಲಿ ಒಗ್ಗಟ್ಟಿನಿಂದ ಎರಡು ಮುಖಂಡ ನಾಯಕರಾಗಿ ಇರ್ಬೋದು ಅಂತೇಳಿ ಇಡೀ ಎಲ್ಲ ಪಕ್ಷದ ಎಲ್ಲ ನಾಯಕರಿಗೆ ಕೊಟ್ಟಂಥ ದೊಡ್ಡ ಮಟ್ಟದ ಸಂದೇಶ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ನೀವು ಸ್ಪೀಕರ್ ಆಗಿದ್ದೀರಿ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ, ಇದೀಗ ಸಚಿವರಾಗಿದ್ದೀರಿ. ಮೊದಲೇ ಭರವಸೆ ಕೊಟ್ಟಿತ್ತಾ ಪಾರ್ಟಿ ನಿಮಗೆ? ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ಪ್ರಾಮಾಣಿಕತೆಯನ್ನು ದುಡಿದವರಿಗೆ, ಕಾಂಗ್ರೆಸ್ ಪಕ್ಷ ತತ್ವ ಆದರ್ಶಕ್ಕೆ ಒಳಪಟ್ಟು ಕೆಲಸ ಮಾಡಿದವರಿಗೆ ಹಾಗೂ ಬಹುಶಃ ತಾಳ್ಮೆಯಿಂದ ಇದ್ದವರಿಗೆ ಕಾಂಗ್ರೆಸ್ ಪಕ್ಷ ಹುದ್ದೆ ಕೊಡ್ತದೆ. ಇದರಲ್ಲಿ ಅದರಲ್ಲಿ ನಾನು ಒಂದು ಉದಾಹರಣೆ, ಭಾಳಷ್ಟು ಉದಾಹರಣೆ ಮುಂದಿನ ದಿನದಲ್ಲಿ ಕೂಡ ಇವತ್ತು ಆಗುತ್ತೆ. ಆದ ಕಾರಣ ಪಕ್ಷ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಪಕ್ಷದ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡಿದರೆ ಗುರುತಿಸಿಕೊಳ್ತಾರೆ. ಅವತ್ತು ನನ್ನನ್ನು ಬಹುಶಃ ಕರೆದು ಮೊದಲ ಒಂದು ಸಂಪುಟ ರಚನಾ ಸಂದರ್ಭದಲ್ಲಿ ನನ್ನನ್ನು ಕರೆದು ಹಿರಿಯ ನಾಯಕರು ಹೇಳಿದರು, ನಿಮ್ಮ ಹೆಸರು ಮಿನಿಸ್ಟರ್ ಪಟ್ಟಿಯಲ್ಲಿದೆ, ಆದರೆ ನಮಗೆ ಇವತ್ತು ಒಂದು ಅಲ್ಪಸಂಖ್ಯಾತರು ಈ ರಾಜ್ಯದ ಸ್ಪೀಕರ್ ಆಗಿ ಮಾಡಬೇಕು.
ಈ 9 ಜನರಲ್ಲಿ ನಿಮಗೆ ನಮಗೆ ಸಮರ್ಪಕ ಕಾಣ್ತದೆ, ನೀವು ವಹಿಸಬೇಕಂತ ಹೇಳಿದಾಗ ತಕ್ಷಣ ಒಪ್ಪಿದ್ದೆ. ಅದನ್ನು ಗುರುತಿಸಿಕೊಂಡು ನನಗೆ ಮೊದಲ ಹಂತದಲ್ಲಿ ಅದು ಕೊಟ್ಟಿದ್ದಾರೆ. ಓಕೆ, ಅದು ಸ್ಪೀಕರ್ ಆದರೆ ಮುಂದಿನ ಚುನಾವಣೆಯಲ್ಲಿ ಸೋತ್ ಬಿಡ್ತೀನಿ ಅನ್ನೋ ಭಯನ? ರಾಜ್ಯದ ಇತಿಹಾಸ ನೋಡಿದ್ರೆ ಹಾಗೆ ಇದೆ ಇತಿಹಾಸ. ರಾಜ್ಯದ ಇತಿಹಾಸದ ಮತ್ತು ಸ್ಪೀಕರ್ ಸ್ಥಾನದಲ್ಲಿದ್ದವರು ಮುಂದಿನ ಯಶಸ್ವಿ ಆಗುವುದಿಲ್ಲ ಅಂತ ಹೇಳಿ ಜನ ಮತ್ತು ಮಾಧ್ಯಮದ ಮಾತಾಡ್ತಾ ಇದ್ದಾರಾ, ಅದನ್ನು ಉಳ್ಳಾಲ ಮತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದ್ದು ಜನಸಾಮಾನ್ಯರು ಸುಳ್ಳನ್ನಾಗಿಸಿ ಮಾಡ್ತಾರೆ. ಓಕೆ, ಅವ್ರು ಮತ್ತೆ ನನಗೆ ಗೆಲ್ಲಿಸಿ ಕಲಿಸ್ತಾರೆ ಎಂಬ ವಿಶ್ವಾಸ ನನಗೆ ಇದೆ. ನೀವು ಮತ್ತೆ ಗೆಲ್ತೀರಿ ಅಂತ? ಜನ ನನ್ನನ್ನು ಗೆಲ್ಲಿಸ್ತಾರೆ ಎಂಬ ವಿಶ್ವಾಸ ನನಗೆ ಇದೆ. 2028ರಲ್ಲೂ ಕೂಡ ನೀವು ಗೆಲ್ತೀರಿ ಅನ್ನುವಂತ ವಿಶ್ವಾಸ ಇದೆ. ಅದೇ ಕಾರಣಕ್ಕಾಗಿ ಮಂತ್ರಿಗಿರಿ ಸಿಕ್ಕಿದೆ. ಜನ ಗೆಲ್ಲಿಸ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾವು ಚುನಾವಣೆಯಲ್ಲಿ ನಾವು ಗೆಲ್ಲುವುದಲ್ಲ, ಜನ ನಮ್ಮನ್ನು ಗೆಲ್ಲಿಸುವುದು. ಮತ್ತೊಂದು ಸರ್, ಮಾರ್ಚ್ 2026ರಲ್ಲಿ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಆಯಿತು. ಏನ್ ಬೆಳವಣಿಗೆ? ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಅಥವಾ ವಿಧಾನಸಭೆ ಇತಿಹಾಸದಲ್ಲಿ ಮಧ್ಯಂತರ ಫೋಟೋ ಸೆಷನ್ ಆಯಿತು. ಹಾಗಾದ್ರೆ ನಿಮಗೆ ಮೊದಲೇ ಅರಿವಿತ್ತಾ ಸರ್ಕಾರದಲ್ಲಿ ಮಂತ್ರಿಗಳು ಬದಲಾಗ್ತಾರೆ, ಮುಖ್ಯಮಂತ್ರಿ ಬದಲಾಗ್ತಾರೆ, ನಾನು ಈ ಸ್ಥಾನದಲ್ಲಿ ಇರಲ್ಲ ಅಂತ? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಆ ಒಂದು ಸನ್ನಿವೇಶದಲ್ಲಿ ವಿಧಾನ ಪರಿಷತ್ತಿನಲ್ಲಿ ಅಲ್ಲಿ ಫೋಟೋ ಸೆಷನ್ ನಡೆದಿತ್ತು. ಹೌದು, ನಾನಾಗ ಹೇಳಿದ್ದೆ ನಾವು ಕೂಡ ಫೋಟೋ ಸೆಷನ್ ಮಾಡುವ ಅಂತ. ನಮ್ಮ ಅಧಿಕಾರಿ ಆಯ್ತಂತ ಒಪ್ಪಿದ್ರು. ಅದರ ನಂತರ ನನಗೆ ಗೊತ್ತೇ ಇದ್ದು ವಿಧಾನ ಪರಿಷತ್ನಲ್ಲಿ ಕೆಲವರು ರಿಟೈರ್ಡ್ ಆಗಲಿಕ್ಕೆ ಇದ್ದರು, ಅದಕ್ಕಾಗಿ ಮಾಡಿದ್ದಾರೆ. ಆದರೆ ನಾವು ಅದನ್ನು ಇಲ್ಲಿ ಕೂಡ ಕಂಟಿನ್ಯೂ ಮಾಡಿದ್ದು. ಅದೀಗ ಈಗ ನೋಡುವ ಎಲ್ಲರಿಗೂ ಕೂಡ ಪ್ರಯೋಜನ ಆಯಿತು. ಅವತ್ತಿನ ಸಚಿವ ಸಂಪುಟದ ಇದ್ದವರು ಎಲ್ಲರಿಗೂ ಕೂಡ ಮೊದಲೇ ಯುಟಿ ಖಾದರ್ ಅರಿವಿತ್ತು ಅಂತ? ಇಲ್ಲ, ಖಂಡಿತವಾಗಿ ನನಗೆ ಅರಿಯುವುದಿಲ್ಲ. ನಿಮ್ಗೆ ಅದ್ರ ಬಗ್ಗೆ ಮಾಹಿತಿನೇ ಇರಲಿಲ್ಲ? ಯಾವುದಿಲ್ಲ, ಆಗ ಚರ್ಚೆನೇ ನಾವು ಅದಕ್ಕೆ ತಲೆ ಕೆಡಿಸ್ಲಿಕ್ಕೆ ಹೋಗಲಿಲ್ಲ. ಯಾಕೆ ಪಕ್ಷ ತೀರ್ಮಾನ ತೆಗೊಳ್ತದೆ, ಅದರ ಬಗ್ಗೆ ನಾವು ಯಾಕೆ ಆತುರತೆಯಿಂದ ಉತ್ಸಾಹದಿಂದ ಮಾಡಬೇಕು? ಆ ಸಂದರ್ಭದಲ್ಲಿ ರಾಜಕೀಯದ ಸ್ಥಾನಮಾನಗಳೆಲ್ಲವೂ ಕೂಡ ಅದು ಚರ್ಚೆ ಮಾಡಿಕೊಂಡು ಹೋಗೋ ವಿಚಾರ ಅಲ್ಲ. ಅದು ಮ್ಯಾಟರ್ ಆಫ್ ಟೈಮಲ್ಲಿ ಬದಲಾವಣೆ ಆಗ್ತದೆ. ಅದಕ್ಕೆ ನಾವು ಚರ್ಚೆ ಮಾಡಬೇಕು, ಹೋಗ್ಬೇಕು, ಬರಬೇಕಂತ ಏನು ಕೂಡ ಇಲ್ಲ. ನೀವು ಚೆನ್ನಾಗಿ ಎಕ್ಸಾಮ್ ಬರೆದ್ರೆ ನೀವು ಪಾಸ್ ಆಗ್ತೀರಿ. ಪಕ್ಷದಲ್ಲಿ ಕೂಡ ಹಾಗೆ ನೀವು ಪ್ರಾಮಾಣಿಕ ನಿಯತ್ತಿಯಿಂದ ಚೆನ್ನಾಗಿದ್ದರೆ ನಿಮಗೆ ಪೋಸ್ಟ್ ಖಂಡಿತವಾಗಿಯೂ ಸಿಗ್ತದೆ. ಓಕೆ, ಒಂದು ಚರ್ಚೆ ಆಗ್ತಾ ಇದೆ ಸರ್, ಅಥವಾ ನೀವು ರಾಜ್ಯದಲ್ಲಿ ಆಗ್ತಾ ಇರುವ ಬೆಳವಣಿಗೆ ನೋಡ್ತಾ ಇದ್ದೀರಿ. ಕೆಲವೊಂದಿಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಾಸಕರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಬೇಕು ಅಂತ. ಮತ್ತೊಂದು ಕಡೆ ಕೆಲವೊಂದಿಷ್ಟು ಜನ ಸಚಿವರಿಗೆ ತಮ್ಮ ಖಾತೆ ಕೊಟ್ಟಿದ್ದಕ್ಕೆ ತೃಪ್ತಿ ಇಲ್ಲ, ದೆಹಲಿಗೆ ಹೋಗಿ ಬರೋದನ್ನು ಮಾಡ್ತಾ ಇದ್ದಾರೆ, ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಯುಟಿ ಖಾದರ್ ಅವರಿಗೆ ಆರೋಗ್ಯ ಇಲಾಖೆ ಸಮಾಧಾನಿತರವಾಗಿದ್ದಾರೆ? ನಾನು ಸಮಾಧಾನ ಅಂದಿದ್ದೇನೆ. ನಾನು ಯಾವಾಗ ಹೇಳ್ತಾ ಇದ್ದೇನೆ, ನಮಗೆ ಹುದ್ದೆ ಮುಖ್ಯ ಅಲ್ಲ, ನಮ್ಮ ಕೆಲಸ ಮುಖ್ಯ. ಏನು ನಾವೆಲ್ಲ ಕಡೆ ಪರ್ಮನೆಂಟ್ ಆಗಿ ಇರ್ತೇವ? ಇದರಲ್ಲಿ ಬದಲಾವಣೆ ಆಗ್ತಾ ಇರ್ತದೆ. ಹಿಂದೆ ಆರೋಗ್ಯ ಸಚಿವನಾಗಿದ್ದೆ, ಮತ್ತು ಬದಲಾವಣೆ ಆಹಾರ ಸಚಿವನಾದೆ, ಮತ್ತು ಬದಲಾಯಿತು ಅರ್ಬನ್ ಡೆವಲಪ್ ಮಿನಿಸ್ಟರ್ ಆದೆ, ಮತ್ತು ಹೌಸಿಂಗ್ ಮಿನಿಸ್ಟರ್ ಆದೆ. ನಮ್ಮ ಪ್ರತಿಪಕ್ಷನಿದ್ದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತಿಪಕ್ಷದ ನಾಯಕನಾಗಿದ್ದಾಗ ಅವರು ಉಪನಾಯಕನಾಗಿ ಸದನ ನಡೆಸಿದೇ ದೊಡ್ಡ ಪಕ್ಷ ಕೊಟ್ಟಂಥ ಅವಕಾಶ. ಇದೆಲ್ಲ ಕ್ರೋಢೀಕರಿಸಿಕೊಂಡು ಒಂದು ಅವಕಾಶ ಅಲ್ಪಸಂಖ್ಯಾತ ಕೊಡಬೇಕಂತ ಹೇಳಿ ಈಗ ನನ್ನ ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಳಿಸಿದರು. ನನ್ನನ್ನು ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಳಿಸುವುದಕ್ಕಿಂತ ಜಾಸ್ತಿ ಏನಂತ ಹೇಳಿದರೆ ಅದು ಕಾಂಗ್ರೆಸ್ ಪಕ್ಷ ಮತ್ತು ನಾಯಕರ ದೂರದೃಷ್ಟಿ ಮತ್ತು ಅವರ ವಿಶ್ವಾಸ ಆ ಒಂದು ಸಮಾಜದ ಮೇಲೆ ತೋರಿಸ್ತದೆ. ಈ ಕಮ್ಯುನಿಟಿಯವರು ಎಲ್ಲರೂ ಕೂಡ ಸೇರಿಸಿಕೊಂಡು ಹೋಗಿ ಅಶ್ವಸಾಗಿ ನಿಭಾಯಿಸ್ತಾರೆ ಎಂಬ ವಿಶ್ವಾಸ ಇಟ್ಟಿರೋದೇ ದೊಡ್ಡ ಮಟ್ಟದ ವಿಷಯ. ಅದು ಪಕ್ಷದ ಒಂದು ತತ್ವ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಕಮ್ಯುನಿಟಿ ವಿಚಾರಕ್ಕೆ ತೆಗೆದಿದ್ದಕ್ಕೆ ಬರ್ತೀನಿ ಸರ್. ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ರಹೀಂ ಖಾನ್ ಅವರಿಗೆ ಸಚಿವ ಸ್ಥಾನ ಇತ್ತು, ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಇತ್ತು, ನೀವು ಸ್ಪೀಕರ್ ಆಗಿದ್ರೆ. ಇವತ್ತಿನ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಜಮೀರ್ ಅಹಮದ್ ಅವರಿಗೆ ಕೊಡಲಾಗಿದೆ, ರಹೀಂ ಖಾನ್ ಅವರಿಗೆ ಕೊಡಲಾಗಿದೆ, ನಿಮಗೊಬ್ಬರಿಗೆ ಮಾತ್ರ ಸಚಿವ ಸ್ಥಾನ. ಮುಸ್ಲಿಂ ಸಮುದಾಯಗಳು ಪ್ರತಿಭಟನೆ ಮಾಡ್ತಾ ಇವೆ, ನಮ್ಮ ಸಮುದಾಯಕ್ಕೆ ಇನ್ನೂ ಹೆಚ್ಚಿನ ಅವಕಾಶ ಬೇಕು. ನೋಡಿ, ಇವತ್ತು ನಾನು ಹೇಳಲಿಕ್ಕೆ ಬಯಸುವಂಥದ್ದು ಮೊದಲ ಹಂತದ ಎಕ್ಸ್ಪ್ಯಾನ್ಷನ್ ಮಾತ್ರ ಆಗಿದೆ. ನಾನು ಸ್ಪೀಕರ್ ಆಗಿದ್ದ ಕಾರಣ, ನಾನು ಹಿಂದೆ ಬಹುಶಃ ನಾನು 4 ಇಲಾಖೆ ಸಚಿವನಾಗಿ ಕೆಲಸ ಮಾಡಿದ ಕಾರಣ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಪ್ರತಿಪಕ್ಷ ನಾಯಕನಾದಾಗ ನಾನು ಉಪನಾಯಕನಾಗಿ ಸದನ ನಿಭಾಯಿಸಿದ ಕಾರಣ, ಮತ್ತು ನಾನು 3 ವರ್ಷ ಸ್ಪೀಕರ್ ಆಗಿ ಕೆಲಸ ಮಾಡಿದ ಕಾರಣ ನನ್ನನ್ನು ಮೊದಲ ಹಂತದಲ್ಲಿ ತಗೊಂಡಿದ್ದಾರೆ. 2 ಹಂತ ಇನ್ನೂ ಕೂಡ ಬಾಕಿ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಈ ಕಮ್ಯುನಿಟಿ ಯಾವುದೇ ಸಮುದಾಯಕ್ಕೆ ಇದು ಕೊಡಿ ಅಂತ ಕೇಳಿ ಎಂಥ ಅಗತ್ಯ ಇಲ್ಲ. ಪಕ್ಷ ಖಂಡಿತವಾಗಿ ಅದು ಗುರುತಿಸಿಕೊಂಡು ಕೊಡ್ತದೆ. ಈಗ ಮೊದಲ ಹಂತದಲ್ಲಿ ಇತ್ಯಂತ ಹಿರಿಯ ದಿನೇಶ್ ಗುಂಡೂರಾವ್ ಅವರು KPCC ಮಾಜಿ ಅಧ್ಯಕ್ಷರಾಗಿದ್ದರು. ಅದಲ್ಲದೆ 6ನೇ ಬಾರಿ ಶಾಸಕರು, ಪಾಂಡಿಚೇರಿ AIC ಸೆಕ್ರೆಟರಿ ಆಗಿ ಪಾಂಡಿಚೇರಿ ಮತ್ತು ತಮಿಳುನಾಡು ಇನ್ಚಾರ್ಜ್ ಇದ್ದವರು, ಆರೋಗ್ಯ ಸಚಿವರಿಗೆ ತುಂಬ ಕೆಲಸ ಮಾಡಿದವರು. ಅವ್ರಿಗೆ ಕೊಡಲಾಗಿದೆಯಾ? H.K. ಪಾಟೀಲ್ ಕೊಡಲಾಗಿದೆ, ಇನ್ನೂ ಕೂಡ ಮಹಾದೇವಪ್ಪ ಕೊಡಲಾಗಿದೆಯಾ?
10 ಲಕ್ಷ ಚೆನ್ನಾಗಿ ನಾನು ಮಾಡೋ ಕೆಲಸ ಮಾಡಿದ ಲಕ್ಷ್ಮೀ ಹೆಬ್ಬಾಳ್ಕೆಯನ್ನು ಕೊಡಲಾಗಿದೆಯಾ? ಇಂಥ ಹಲವಾರು ಹಿರಿಯ ನಾಯಕರಿದ್ದಾರೆ. ಹಾಗಾದ್ರೆ ಅವರೆಲ್ಲ ಏನು ಮಾಡಬೇಕು? ನಾವು ಯಾವಾಗಲೂ ಕೂಡ ಪಕ್ಷ ಮತ್ತು ಪಕ್ಷದ ನಾಯಕರ ಮೇಲೆ ವಿಶ್ವಾಸ ಇಟ್ಟುಕೊಂಡು ಬಹುಶಃ ನಾವು ಅದನ್ನು ಮೈಗೂಡಿಸಿಕೊಂಡು ಇವತ್ತು ಬರಬೇಕು. ಅವ್ರಿಗೆಲ್ಲ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದ ನೋಡಿ, ಅವರೆಲ್ಲ ಸಿದ್ದರಾಮಯ್ಯನವರ ಬಣದಲ್ಲಿ ಅಲ್ಲಲ್ಲ, ಯಾರ್ದು ಕೂಡ ತಪ್ಪಲಿಲ್ಲ. ಮೊದಲ ಹಂತದಲ್ಲಿ ಕೆಲವರನ್ನು ಮಾತ್ರ ಇವತ್ತು ಆಯ್ಕೆ ಮಾಡಲಾಗಿದೆ. ಎರಡನೇ ಹಂತದಲ್ಲಿ ಮತ್ತು ಯಾರು ಕೂಡ ಸಚಿವ ಸ್ಥಾನ ಬರ್ಬೋದು. ಏನಾದರೂ ಎಲ್ಲ ನಮ್ಮ ಇಡೀ ಸಚಿವ ಸಂಪುಟ ಸಂಪೂರ್ಣವಾಗಿ ಇವತ್ತು ಆಗಿ ಅದು ಪ್ರತಿನಿಧಿ ಆಗಿ ವಿಸ್ತರಣೆಗೊಂಡು ಇನ್ನು ಯಾರಿಗೂ ಕೂಡ ಚಾನ್ಸ್ ಇಲ್ಲ ಅಂತ ಹೇಳಿದಾಗ ಆವಾಗ ಬೇರೆಯವರಿಗೆಲ್ಲ ಮಾತಾಡ್ಬೋದು. ಒಂದು. ಎರಡನೇದು, ಕೆಲವರು ಬಹುಶಃ ಬರೆದನ್ನು ಪಕ್ಷಕ್ಕಾಗಿ ಓಟ್ ಹಾಕದವರು, ಪಕ್ಷಕ್ಕಾಗಿ ದುಡಿಯೋದವರು ಮತ್ತು ಯಾವಾಗಲೂ ಪಕ್ಷನ ಟೀಕೆ ಮಾಡುವವರು. ಈಗ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಅವ್ರಿಗೆ ಇದು ಕೊಡಿ, ನಮಗೆ ಅದು ಕೊಡಿ, ನಮ್ಗೆ ಇಷ್ಟು ಕೊಡಿ ಅಂತ ಕೇಳ್ತಾರೆ. ಪಕ್ಷದಲ್ಲಿ ಯಾರು ದುಡ್ದಿದ್ದಾರೆ, ಪಕ್ಷದಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ, ಪಕ್ಷಕ್ಕೆ ಯಾರು ಮತ ಹಾಕಿದ್ದಾರೆ, ಅವರು ಮಾತ್ರ ಪಕ್ಷದ ಆಂತರಿಕ ವಿಚಾರ ಬಗ್ಗೆ ಮಾಹಿತಿ ಮತ್ತು ಸಲಹೆ ಕೊಡಲಿಕ್ಕೆ ಅವಕಾಶ ಅಧಿಕಾರ ಇದೆ. ಅವರಿಗೆ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರದಲ್ಲಿ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕದವರು, ದುಡಿಯದವರು ಪಕ್ಷದ ಆಂತರಿಕ ವಿಚಾರದಲ್ಲಿ ಅವ್ರಿಗೆ ಮಾತಾಡೋದು ಅವಕಾಶ ಇಲ್ಲ. ಸರ್ಕಾರದಲ್ಲಿ ನಮ್ಮ ಆ ಕೆಲಸ ಆಗಬೇಕು, ಈ ಕೆಲಸ ಆಗಬೇಕು, ಯಾರು ಬೇಕಾದರೂ ಕೇಳಲಿ, ಅದು ನಮ್ಮ ಜವಾಬ್ದಾರಿ ಕೆಲಸ ಮಾಡಿ ಕೊಡುವಂಥದ್ದು. ಪಕ್ಷದಲ್ಲಿ ಯಾರನ್ನು ಮಂತ್ರಿ ಮಾಡಬೇಕು, ಯಾರನ್ನು ಮಾಡಬಾರ್ದು, ಹೇಗೆ ಮಾಡಬೇಕು ಏನಂಥೇಳಿ ಅದು ಪಕ್ಷದ ನಾಯಕರಿದ್ದಾರೆ, ಪಕ್ಷ ಅಧ್ಯಕ್ಷರಿದ್ದಾರೆ, ರಾಜ್ಯಾಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಹಿರಿಯ ನಾಯಕರಿದ್ದಾರೆ, ಆಲ್ ಇಂಡಿಯಾದಲ್ಲಿ ಸೆಕ್ರೆಟರಿಗಳಿದ್ದಾರೆ, ಹಿರಿಯ ನಮ್ಮ ರಾಷ್ಟ್ರ ಅಧ್ಯಕ್ಷರಿದ್ದಾರೆ, ಕಾರ್ಯದರ್ಶಿ, ಇವರೆಲ್ಲ ತೀರ್ಮಾನ ಮಾಡ್ತಾರೆ. ನೀವು ಕೆಲಸ ಮಾಡಿದಿರಿ ಅನ್ನೋ ಕಾರಣಕ್ಕಾಗಿ ಉಳ್ಳಾಲ ಜನ ಹೇಳ್ತಿದ್ದಾರೆ ಸರ್, ಅಲ್ಪಸಂಖ್ಯಾತ ಕೋಟಾದಡಿಯಲ್ಲಿ ಯುಟಿ ಖಾದರ್ ಉಪಮುಖ್ಯಮಂತ್ರಿ ಆಗಬೇಕು, ಪ್ರತಿಭಟನೆ ಆಗ್ತಾ ಇದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಯಾರು, ಶಾಸಕ ಮಂತ್ರಿ ಯಾರು, ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಇವತ್ತು ಮುಖ್ಯಮಂತ್ರಿ ಜೊತೆ ಮೊದಲ ಪಟ್ಟಿಯಲ್ಲಿ ಇವತ್ತು ಪ್ರತಿನಿಧಿ ಸ್ವೀಕಾರ ಸಂದರ್ಭ ಅದೇ ನಮಗೆ ದೊಡ್ಡ ಮಹತ್ವ. ಅಲ್ಲಿ ನಮಗೆ ಡಿಸ್ಟಿಂಗ್ ಪೋಸ್ಟ್ ಅಲ್ಲದೆ ಅದು ಈಕ್ವಲ್ ಟು ದ್ಯಾಟ್ ಪೋಸ್ಟ್ ಇದರಲ್ಲಿ. ಸೊ ಅದರಲ್ಲಿ ಯಾರು ಕೂಡ ಅದರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡಬಾರ್ದು. ಅದು ಪಕ್ಷ ತೀರ್ಮಾನ ತಗೊಳ್ತದೆ, ಯಾವಾಗ ಯಾರು ಏನಾಗಬೇಕಂತೇಳಿ ಪಾರ್ಟಿ ವಿಲ್ ಡಿಸೈಡ್. ಅದರ ಮೇಲೆ ನಾವೆಲ್ಲ ಇರಬೇಕು. ಸರ್, ಕರ್ನಾಟಕ ರಾಜಕಾರಣ ಇತಿಹಾಸದಲ್ಲಿ 1985ರಿಂದ ಬಂದರೆ ರಾಮಕೃಷ್ಣ ಹೆಗಡೆ ಅವರನ್ನ ಬದಲಿಸಿ SR ಬೊಮ್ಮಾಯಿ ಅವರನ್ನ ಮುಖ್ಯಮಂತ್ರಿ ಬದಲಾವಣೆ ಮಾಡಿದ್ದು, ವೀರೇಂದ್ರ ಪಾಟೀಲ್ ಅವರಿಂದ ಹಿಡಿದು SR ಮೊಯ್ಲಿ ಅವರ ತನಕ ಮುಖ್ಯಮಂತ್ರಿ ಬದಲಾವಣೆ ಮಾಡಿಕೊಂಡಿದ್ದು, ಯಡಿಯೂರಪ್ಪನವರಿಂದ ಹಿಡಿದು ಬಸವರಾಜ ಬೊಮ್ಮಾಯಿ ಅವರನ್ನ ಬದಲಾವಣೆ ಮಾಡಿದ್ದು, ಈ ಹಿಂದೆ ಜಗದೀಶ್ ಶೆಟ್ಟರ್ ಸದಾನಂದ ಗೌಡರನ್ನ ಬದಲಾವಣೆ ಮಾಡಿದ್ದು, ಇದೀಗ ಸಿದ್ದರಾಮಯ್ಯನವರಿಂದ ಹಿಡಿದು ಡಿ ಕೆ ಶಿವಕುಮಾರ್ ಅವರ ಬದಲಾವಣೆ ಆಗಿರೋದು. 1985ರಿಂದ 2023ರ ತನಕ ಯಾವಾಗೆಲ್ಲ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಿದೆಯೋ ಮಾರನೇ ಚುನಾವಣೆಯಲ್ಲಿ ಪಾರ್ಟಿ ಸೋತಿದೆ. ಕಾಂಗ್ರೆಸ್ಗೆ ಭಯ ಇದೆಯಾ ಈಗ? ಖಂಡಿತವಿಲ್ಲ. ಯಾವುದೊಂದು ಯಾವ ಹಂತದಲ್ಲಿ ಹೇಗೆ ಬದಲಾವಣೆ ಆಗಿದೆ, ಆ ಅವತ್ತಿನ ಸೋಲಿಗೆಲ್ಲ ಎಲ್ಲ ಕೂಡ ತಮಗೆಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ. ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಪಕ್ಷದವರಿಗೆ ಯಾವ ರೀತಿಯಿಂದ ಒಬ್ಬ ಹಿರಿಯರಿಂದ ಕಿರಿಯರಿಗೆ ಅಧಿಕಾರ ಹಸ್ತಾಂತರ ಮಾಡ್ಬೋದು ಮತ್ತು ಒಗ್ಗಟ್ಟಿನಿಂದ ಇರ್ಬೋದು ಮತ್ತು ಒಂದು ಪ್ರೀತಿಪೂರ್ವಕ ಗೌರವವಾಗಿ ಹೇಗೆ ಹಿರಿಯ ಮಾಜಿ ಮುಖ್ಯಮಂತ್ರಿಗಳು ಈಗ ಹಸ್ತಾಂತರ ಮಾಡ್ತಾರೆ, ಅದನ್ನು ತೋರಿಸಿದರೆ ಕಾಂಗ್ರೆಸ್ ಪಕ್ಷ ಎಲ್ಲ ಪಕ್ಷದವರಿಗೆ ಎಲ್ಲ ರಾಜ್ಯದವರಿಗೆ ತೋರಿಸಿ ಕೊಟ್ಟಿದೆ. ಇದು ಇತಿಹಾಸದಲ್ಲಿ ಬರೆದಿಡಬೇಕಾದಂಥ ಒಂದು ಘಟನೆ ಮತ್ತು ಕ್ಲಾಸ್ ಎಲ್ಲರಿಗೂ ಕೊಡೋದು ಪಾಠ. ಈ ರೀತಿ ಮಾಡ್ಬೋದು ಅಂತೇಳಿ ಏನೋ ಹೈಡ್ರಾಮಾ ಆಗ್ತದೆ ಲೆಕ್ಕಾಚಾರ 3-6 ತಿಂಗಳಿಂದ ಹಾಗೆ ಇದೆ. ಅದನ್ನು ಬಹುಶಃ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ಅಧ್ಯಕ್ಷರು ರಾಹುಲ್ ಗಾಂಧೀಜಿಯವರು ಕೂತ್ಕೊಂಡು ಇವತ್ತು ಅರ್ಧ ಗಂಟೆಯಲ್ಲಿ ಅದನ್ನು ಸೌಹಾರ್ದಪೂರ್ವಕವಾಗಿ ಇವತ್ತು ಬಗೆಹರಿಸಿದ್ದು, ಆ ನಾಯಕತ್ವದ ಗುಣವನ್ನು ಬೇರೆಲ್ಲರಿಗೂ ಕೂಡ ತೋರಿಸಿಕೊಟ್ಟಿದ್ದಾರೆ. ಮತ್ತೊಂದು ಸರ್, ಇತ್ತೀಚೆಗೆ ಆದಂತಹ ಬೆಳವಣಿಗೆ ರಾಜಕೀಯದ ಬಗ್ಗೆ ಮಾತನಾಡೋಣ. ವಿಧಾನ ಪರಿಷತ್ನ ಅಡ್ಡ ಮತದಾನ, ಕಾಂಗ್ರೆಸ್ನವರು ಹಣ ಕೊಟ್ಟು ಖರೀದಿ ಮಾಡಿದ್ರು. 11 ಜನ ನಿಮ್ಮ ಪರವಾಗಿ ಮತ ಹಾಕಿದ್ದಾರೆ. ಖರೀದಿ ಆಗಿದೆಯಾ ಶಾಸಕರದ್ದು? ಖಂಡಿತವಾಗಿಲ್ಲ. ಯಾಕೆ ಖರೀದಿ ಮಾಡಬೇಕು? ನಮ್ಮಲ್ಲಿ ಬೇಕಾದಷ್ಟು ಮೆಜಾರಿಟಿ 5 ಸೀಟು ಮಾತ್ರ ಕಡಿಮೆ ಇದ್ದದ್ದು. ಸೀಟ್ ಅವ್ರ ನಮಗೆ ಬರೀ 5 ಇದ್ದದ್ದು, ಅವ್ರಿಗೆ ಅದಕ್ಕಿಂತ ಜಾಸ್ತಿ ಕಡಿಮೆ ಇತ್ತು. ಅವ್ರು ಯಾಕೆ ಹಾಕಿದ್ರು ಕ್ಯಾಂಡಿಡೇಟ್? ಯಾವ ಲೆಕ್ಕಾಚಾರದಲ್ಲಿ ಹಾಕಿದ್ದಾರೆ? ಯಾರು ಒತ್ತಡ ಹಾಕಿದ್ರು? ಡಿ ಕೆ ಶಿವಕುಮಾರ್ ಅವರು ಹಾಕಿದ್ದಾರೆ. ಯಾರಿಗೆ ಮೇಲೆ? ಶಾಸಕರ ಮೇಲೆ. ಅಲ್ಲಲ್ಲ, ಶಾಸಕರ ಮೇಲೆ ಕ್ಯಾಂಡಿಡೇಟ್ ಹಾಕಿದೆ ಯಾಕೆಂತ ಕೇಳೋದು ನಾನು. ಅವ್ರ ಹತ್ರ ಅವರಿಗೆ ಶಾಸಕರು ಬಹಳಷ್ಟು ಕಡಿಮೆ ಇದೆ ಅಂತ ಗೊತ್ತಾದ ನಂತರ
ಅವರಿದ್ದು ಕ್ಯಾಂಡಿಡೇಟ್ ಯಾಕೆ ಹಾಕಿದ್ದಾರೆ, ಜೆಡಿಎಸ್ ಯಾಕೆ ಕ್ಯಾಂಡಿಡೇಟ್ ಯಾಕೆ, ಹೇಗೆ, ಅವ್ರು ಯಾರ ಮತವನ್ನು ಆಶ್ರಯಿಸಿಕೊಂಡು ಹಾಕಿದ್ದು, ಒಂದ್ ನಿರೀಕ್ಷೆ ಇತ್ತು ಸರ್. ಹೇಗೆ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಿದ್ರೆ ಶಾಸಕರು ಅಸಮಾಧಾನ ಆಗಿದ್ರೆ ಕೆಲವೊಂದಿಷ್ಟು ಜನ ಸಪೋರ್ಟ್ ಮಾಡ್ತಾರೆ. ಅದೇ ಕರೆಕ್ಟ್. ಬಿಜೆಪಿ ಮತ್ತು ಜನತಾದಳದಲ್ಲಿ ಅಸಮಾಧಾನ ಇದ್ದವರು ನಮಗೆ ಓಟ್ ಹಾಕಿದ್ದಾರೆ. ಆದ್ರೆ ನೀವು ದುಡ್ಡು ಕೊಟ್ಟು ಖರೀದಿ ಮಾಡಿ. ಕಂಡೆ ಅದರ ಅಗತ್ಯತೆ ಕಾಂಗ್ರೆಸ್ಗೆ ಇಲ್ಲವಿಲ್ಲ, ನಮ್ಮ ದುಡ್ಡು ಇಲ್ಲ, ಅದನ್ನು ಬಹುಶಃ ಕೊಡುವಂಥ ಅಗತ್ಯನೂ ಕೊಡಲಿಲ್ಲ ನಮಗೆ. ಇತ್ತೀಚೆಗೆ ಯಾವ ಗ್ಯಾರಂಟಿಗಳು ರಾಜ್ಯ ಸರ್ಕಾರ ನಿಮ್ಗೆ ಅಸ್ತಿತ್ವಕ್ಕೆ ಬರೋದಕ್ಕೆ ಅವಕಾಶ ಆಗಿತ್ತು ಅವುಗಳನ್ನು ಪರಿಷ್ಕರಣೆ ಮಾಡ್ತೀವಿ ಅಂತ ಸರ್ಕಾರದ ಬಳಿ ಹಣ ಇಲ್ವಾ? ಗ್ಯಾರಂಟಿ ಬಂದಾಗುತ್ತಾ? ಗ್ಯಾರಂಟಿ ಸ್ಕೀಮನ್ನು ಪರಿಷ್ಕರಣೆ ಮಾಡ್ತಂತ ಎಲ್ಲಿಯೂ ಕೂಡ ಹೇಳಿಲ್ಲ. ಓಕೆ, ಗ್ಯಾರಂಟಿ ಸ್ಕೀಮನ್ನು ಸವಲತ್ತು ಪಡುವಂತಹ ಅರ್ಹ ಯಾರು ಇವತ್ತು ನಮ್ಮ ವ್ಯಕ್ತಿಗಳಿದ್ದಾರ ಅವರನ್ನು ಪರಿಶೀಲನೆ ಮಾತ್ರ ಮಾಡ್ತಂತ ಹೇಳಿದ್ದು. ಗ್ಯಾರಂಟಿ ಸ್ಕೀಮನ್ನು ಪರಿಷ್ಕರಣೆ ಮಾಡೋ ವಿಚಾರವಿಲ್ಲ. ಆದರೆ ಯಾರಿಗೆ ಸವಲತ್ತು, ನೈಜವಾದ ಸವಲತ್ತು ಯಾರು ಪಡ್ಕೊಳ್ತಿದ್ದಾರೆ ಅಥವಾ ಯಾರು ಪಡ್ಕೊಳ್ಬಾರ್ದು, ಅವ್ರು ಯಾರು ಪಡ್ಕೊಳ್ಳೋದು ಮೋಸವಾಗ್ತದೆ, ಅದನ್ನು ಮಾತ್ರ ಪರಿಷ್ಕರಣೆ ಮಾಡ್ತಾ ಹೊರತು ಇವತ್ತು ಗ್ಯಾರಂಟಿ ಪರಿಷ್ಕರಣೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ ನಿಜವಾಗಿಯೂ ಈ ನೈಜವಾದ ಅವನಿಗೆ ಅದನ್ನು ಸಿಗದೆ ಇವತ್ತು ಇನ್ನೊಬ್ಬರಿಗೆ ಸಿಕ್ಕಿದರೆ ಅದು ನಿಜವಾದ ಆ ಜನಸಾಮಾನ್ಯರಿಗೆ ನಾವು ಅದು ದ್ರೋಹ ಆಗ್ತದೆ. ಅದಕ್ಕೆ ನೈಜವಾದ ಅರ್ಹತೆ ಯಾರಿಗಿದೆಯಾ ಅವ್ರಿಗೆ ನ್ಯಾಯ ಕೊಡುವಂತ ಕೆಲಸ ಸರ್ಕಾರ ಮಾಡ್ತದೆ. ಕೆಲಸವನ್ನ ನಿಮ್ಮದೇ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನಾ ಸಮಿತಿಗಳು ಮಾಡಬೇಕಾಗಿತ್ತು, ಸಮಿತಿ ಅಧ್ಯಕ್ಷರು ಮಾಡಬೇಕಾಗಿತ್ತು. ಅವರಿಗೆ ಸೂಚನೆ ಕೊಟ್ಟಾಗಿದೆ, ಅವ್ರ ಮುಖಾಂತರ ಅಧಿಕಾರಿಗಳದ್ದು ಗ್ರಾಮದಲ್ಲಿ ಇವತ್ತು ಮಾಡ್ತಾರೆ. ಹಾಗೆ ನಾವೆಲ್ಲರಿಗೂ ಅದನ್ನು ಮೆಚ್ಚಬೇಕು. ಯಾರು ಅರ್ಹತೆ ಇದೆಯಾ ಅವ್ರಿಗೆ ಸಿಗ್ತದೆ, ಯಾರು ಮೋಸ ಮಾಡಲಿಕ್ಕೆ ಪ್ರಯತ್ನ ಪಡ್ತದೆ ಅದು ಈ ಸರ್ಕಾರ ಬಿಡುವುದಿಲ್ಲ ಅಂತೇಳಿ ತಾವೆಲ್ಲರೂ ಎಲ್ಲದನ್ನು ಮೆಚ್ಚಬೇಕು. ಅದು ಇವತ್ತು ನಾವು ಕ್ರೆಡಿಟ್ ಕೊಡಬೇಕಲ್ಲ, ಅಷ್ಟು ಕಷ್ಟಪಟ್ಟದನ್ನು ತೀರ್ಮಾನಲಿಕ್ಕೆ ಬೇಕಾಗಿ ಅರ್ಹತೆ ಇದ್ದವರನ್ನು ಗುರುತಿಸುವಂಥ ಕೆಲಸ ಆಗ್ತದೆ. ಇದು ಅರ್ಹತೆ ಇದ್ದವರಿಗೆ ಕೊಡುವಂಥ ನ್ಯಾಯ ಅಲ್ವಾ? 3 ವರ್ಷಗಳ ಕಾಲ ಅನರ್ಹರಿಗೆ ಹೋಗ್ಬಿಡ್ತಾ ಹಣ. ನೋಡಿ, ಫಸ್ಟ್ ಹಣ ವೇಸ್ಟ್ ಒಂದು ಯೋಜನೆಯನ್ನು ನಾವು ಸ್ಟಾರ್ಟಿಂಗ್ಗೆ ತರುವಾಗ ಇಲ್ಲಿ ನಾವು ಪೊಲೀಸ್ ಕೆಲಸ ಮಾಡಿಕೊಂಡು ಹೋದರೆ ಈ ಕೆಲಸ ಸಮರ್ಪಕ ಅನುಷ್ಠಾನ ಆಗುವುದಿಲ್ಲ. ಸೊ ಒಮ್ಮೆ ಯಾಕೆಂದರೆ 5% ನಾವು ಕಳ್ಳರನ್ನು ಇಡಲಿಕ್ಕೆ ಹೋಗಿ ಈ 95% ಅವ್ರಿಗೆ ಡಿಲೇ ಆಗ್ತದೆ. ಸರ್ಕಾರದ ಉದ್ದೇಶ ಏನು, ಯಾರು ಅರ್ಹತೆ ಇದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಕೊಡಬೇಕು. ಅದರಲ್ಲಿ ಅರ್ಹತೆ ಇಲ್ಲದೆ ಯಾರಿದ್ದಾರೆ ಸ್ವಲ್ಪ ಸಮಯ ಅವರಿಗೆಲ್ಲ ಸಿಗ್ತಾ ಇರುವಾಗ ಮತ್ತೆ ಅವ್ರು ಪತ್ತೆ ಹಚ್ಚೋ ಕೆಲಸ ಮಾಡಬೇಕು. ಆಗ ಅವ್ರಿಗೆ ಯಾರಿಗೆ ನಿಜವಾಗಿ ಸಿಗ್ತಾ ಅವ್ರಿಗೆ ನ್ಯಾಯ ಸಿಕ್ಕಿದಂಗೆ ಆಗ್ತದೆ. ಇಲ್ಲಿ ಇವರು ಯಾರು ತಪ್ಪಿಸ್ತಂದ್ರೆ ಕಡ್ಡಿಡಲಿಕ್ಕೆ ಕೂಡ ಆಗ್ತದೆ. ಅದಕ್ಕೆ ಅನುಗುಣವಾಗಿ ಕಾಂಗ್ರೆಸ್ ಸರ್ಕಾರ ಉತ್ತಮವಾದ ವ್ಯವಸ್ಥೆ ಮಾಡಿದೆ. ಅದೇ ಕಾರಣಕ್ಕಾಗಿ ಕಳೆದ 2-3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಯಾವುದೇ ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಹಣ ಬರ್ತದೆ. 1-2 ತಿಂಗಳು ವ್ಯತ್ಯಾಸ ಆದರೂ ಕೂಡ ಅದು ಒಟ್ಟಿಗೆ ಅದು ಪಾವತಿ ಆಗ್ತದೆ. ಅಲ್ಲಿ ಯಾರಿಗೂ ಕೂಡ ನೈಜ ಮತ್ತು ಅರ್ಹವಾದಂತಹ ಫಲಾನುಭವಿಗಳಿಗೆ ಅಲ್ಲಿ ಕಡಿಮೆ ಆಗದೆ ಯಾವುದೇ ವಿಚಾರ ಇಲ್ಲ. ಅವರೆಲ್ಲರೂ ಕೂಡ ಕಾಂಗ್ರೆಸ್ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಖಂಡಿತವಾಗಿ ಅವರಿಗೆ ಬರ್ತದೆ. ವಿಶ್ವಾಸ ಇಟ್ಟಿದ್ದಕ್ಕೆ ವೋಟ್ ಹಾಕಿದ್ದು ಸರ್ ನಿಮಗೆ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಚುನಾವಣೆಯ ಸಮಯದಲ್ಲಿ, ಕಾಕಾ ಪಾಟೀಲ್ ನಿನಗೂ ಫ್ರೀ, ನನಗೂ ಫ್ರೀ, ನಿಂಗೂ ಫ್ರೀ ಅಂತ. ಇವತ್ತ್ಯಾಕೆ ಇಂತಹ ಅನರ್ಹರನ್ನ ಹೊರಗೆ ತೆಗೆದಿಡ್ತೀವಿ, ಅರ್ಹರನ್ನ ಮಾತ್ರ ಕೊಡ್ತೀವಿ ಅಂತ ಆಲೋಚನೆ ಯಾಕೆ ಬಂತು? ಯಾರಿಗೆ ಅರ್ಹತೆ ಇದೆ ಅವರಿಗೆ ಮಾತ್ರ ಫ್ರೀ ಕೊಡಬೇಕಲ್ಲ. ಯಾರು ಅರ್ಹತೆ ಇಲ್ಲ ಅವ್ರಿಗೆ ಕೊಟ್ಟರೆ ಆಗ ಇವರಿಗೆ ನಾವು ಮೋಸ ಮಾಡೋದಾಗೋದಿಲ್ಲ. ಅರ್ಹತೆ ಇದ್ದವರಿಗೆ ಅರ್ಹತೆ ಇದ್ದವನಿಗೂ ಅದೇ, ಅರ್ಹತೆ ಇಲ್ಲದವನಿಗೂ ಅದೇ. ಯಾರ್ಯಾರ ಹೆಸರು ಡಬಲ್ ತಗೊಂಡ್ರು ಅದೇ. ಆಗ ಎಲ್ಲರೂ ನಾಳೆ ಡಬಲ್ ತಗೊಂಡು ಹೋಗಿ ಮಾರಿದರೆ, ಮೋಸ ಮಾಡಿಕೊಂಡು ಹೋದರೆ ನೈಜವಾಗಿದ್ದಂತಹ ಪ್ರಾಮಾಣಿಕತೆಯಿಂದ ಈ ರಾಜ್ಯದ ಬಹುತೇಕ ಜನರಿಗೆ ಅನ್ಯಾಯವಾಗುವುದಿಲ್ವಾ? ಆಗ ಅವ್ರು ಕೂಡ ಮೋಸ ಮಾಡಿಕೊಂಡು 2 ತಗೊಳ್ಬೇಕಾ? ಅದಕ್ಕಾಗಿ ಯಾರು ಮೋಸ ಮಾಡ್ತಿದ್ದಾರೆ ಅವ್ರು ಮಾತ್ರ ಪತ್ವಂಚ ಕೆಲಸ ಮಾಡಿ ನೈಜ ಫಲಾನುಭವಿಗಳಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಬಿಜೆಪಿ ಹೇಳ್ತಾ ಇದೆ ಸರ್ಕಾರದ ಬಳಿ ಹಣ ಇಲ್ಲ, ಈ ಕಾರಣಕ್ಕಾಗಿ ಇಂಥದ್ದೊಂದು ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಮುಂದುವರಿಸೋದಕ್ಕೆ ಶಕ್ತಿ ಸಾಮರ್ಥ್ಯವೇ ಇಲ್ಲ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ಹೋಗ್ಬಿಟ್ಟಿದೆ. ನೋಡಿ, ಅದು ಅವರವರ ಸಂಸ್ಕೃತಿ. ಅವರು ಮೋಸ ಮಾಡುವವರಿಗೆ ಯಾವಾಗಲೂ ಕೂಡ ಬೆಂಬಲ, ಇದರಲ್ಲಿ ಕೂಡ ಒಂದು ಬೆಂಬಲ ವ್ಯಕ್ತಪಡಿಸ ಅಷ್ಟೇ. ಬಿಜೆಪಿಯವರು ಮೋಸ ಮಾಡೋರಿಗೆ ಅದೇ ಮತ್ತೆಂತ ಇದು? ನಾವು ಮೋಸ ಮಾಡುವವ್ರನ್ನ ಪತ್ತೆ ಹಚ್ಚು ಅಂತ ಹೇಳುವಾಗ ಇವರು ಅದನ್ನು ಟೀಕೆ ಮಾಡೋದಾದ್ರೆ ಅವರು ಮೋಸ ಮಾಡೋರಿಗೆ ಬೆಂಬಲ ಅಲ್ವಾ? ಏನಂತ ಹೇಳ್ಬೇಕು ಅದನ್ನು ನಾವು? ಇವರು ಯಾಕೆ ಮೋಸ ಮಾಡೋರಿಗೆ ಬೆಂಬಲ ಮಾಡಬೇಕು? ಇವರು ಮೆಚ್ಚಬೇಕು. ಹೌದಪ್ಪ, ನೈಜವರಿಗೆ ಕೊಡಿ. ನೈಜ ಆಹಾರ ಇರುವಂಥವ್ರಿಗೆ ಸಿಕ್ಕದಿದ್ರೆ ಆಗ ಮಾತಾಡಲಿ. ಅದು ಬಿಟ್ಟು ಯಾರು ಮೋಸ ಮಾಡ್ತಿದ್ದಾರೆ ಅಥವಾ ಡುಪ್ಲಿಕೇಟ್ ಮಾಡಿ ಇವತ್ತು ಪಡ್ಕೊಳ್ತಿದ್ದಾರೆ ಇವರನ್ನು ಪತ್ತೆ ಹಚ್ಚುವಾಗ ಇವರಿಗೆ ಯಾಕೆ ಬೆಂಬಲ ಕೊಡಬೇಕು? ಜನ ಅದನ್ನು ಪ್ರಶ್ನೆ ಮಾಡ್ತಿದ್ದಾರೆ ಅವರಿಗೆ. ಸರ್, ವಿಧಾನಸೌಧದಲ್ಲಿ ಒಂದು ಬೆಳವಣಿಗೆ ಆಯಿತು ಮಾರ್ಚ್ ತಿಂಗಳಲ್ಲಿ. ಸಚಿವರು ಸಮರ್ಪಕವಾಗಿ ಉತ್ತರ ಕೊಡ್ತಾ ಇಲ್ಲ ಅನ್ನುವ ಕಾರಣಕ್ಕಾಗಿ UT ಖಾದರ್ ಅವರು ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸದನವನ್ನ ಮುಂದೂಡಬೇಕಾದಂತ ಪರಿಸ್ಥಿತಿ. ಇವತ್ತು ಉತ್ತರ ಕೊಡೋ ಸ್ಥಾನದಲ್ಲಿ ನೀವು ಕೂತಿದ್ದೀರಿ. ನಿರೀಕ್ಷೆ ಮಾಡಬಹುದಾ ಆಶಾದಾಯಕ ಉತ್ತರಗಳನ್ನ ಜನ? ಖಂಡಿತವಾಗಿ. ಯಾಕೆಂದ್ರೆ ಸಚಿವರಾಗಿ ಇದೆ ವಿಧಾನಸಭಾ ಅಧಿವೇಶನ ನಡೆಯುವುದು ಯಾಕೆ?
ಮಂತ್ರಿಗಳಿಗೆ ಬೇಕಾಗಿಲ್ಲ. ಹ್ಮ್ ಮಂತ್ರಿಗಳು ನಾವು ಸಚಿವ ಸಂಪುಟದಲ್ಲಿ ಸಚಿವ ಯಾವಾಗಲೂ ಮಾತ್ರ ನಮ್ಮ ಕೆಲಸ ಮಾಡಿಕೊಂಡು ಹೋಗ್ಬೋದು. ಹ್ಮ್ ಶಾಸಕರಿಗೆ 3 ತಿಂಗಳಿಗೊಮ್ಮೆ ಬಂದು ಅವರ ಕ್ಷೇತ್ರ ಜನಸಾಮಾನ್ಯರ ವಿಚಾರಗಳನ್ನು ಚರ್ಚೆ ಮಾಡಿಸಿ ಪ್ರಶ್ನೆಗೆ ಅದಕ್ಕೆ ಉತ್ತರ ಪಡೆಯುವಂಥ ಒಂದು ವ್ಯವಸ್ಥೆ. ಆ ಒಂದು ಸಂದರ್ಭದಲ್ಲಿ ಅವರಿಗೆ ನಾವು ಪ್ರಶ್ನೆಯಾಗಿ ಉತ್ತರ ಕೊಡದಿದ್ದಲ್ಲಿ ಅದು ಸರಿಯಲ್ಲ. ಆದ ಕಾರಣ ಅದು ಯಾವುದೇ ಒಂದು ಕೋಪದಿಂದನೋ ಯಾವುದೊಂದು ದ್ವೇಷದಿಂದವೋ ಮುಂದೆ ಸಮಸ್ಯೆಗೆ ನಾವು ಪರಿಹಾರ ಕಾಣಬೇಕು. ಆ ಒಂದು ಸಿಸ್ಟಮನ್ನು ಔಟ್ ಆಫ್ ದಿ ಟ್ರ್ಯಾಕ್ ಇದ್ದಂಥ ಸಿಸ್ಟಮ್ ಟ್ರ್ಯಾಕಲ್ಲಿ ಆಗಬೇಕು. ಅದಕ್ಕಾಗಿ ಆ ಒಂದು ಘಟನೆ ಇದು ನಡೆದಿದೆ ಅಷ್ಟೇ. ಅದೇ ಕಾರಣಕ್ಕಾಗಿ ಮುಂದೂಡಿಕೆ ಆಯ್ತು. ಅದೇ ಮುಂದೂಡಿಕೆ ಮತ್ತೆ ಎಲ್ಲ ಸರಿಯಾಗಿದ್ದಾರೆ. ಇನ್ನು ಮುಂದೆ ಕರೆಕ್ಟಾಗಿ ಇವತ್ತು ಮುಂದಕ್ಕೆ ಹೋಗ್ತದೆ. ಮತ್ತು ನೀವು ಹೇಳಿದಾಗೆ ಈಗ ನಾನು ಸಚಿವನಾಗಿ ನನ್ನ ಮೊದಲ ಜವಾಬ್ದಾರಿ ಇದೆ. ನನಗೆ ಬಂದಂಥ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟಿದ್ದೇನೆ ಅಂತ ವಿಶೇಷವಾಗಿ ನೋಡಬೇಕಾಗ್ತದೆ. ಕರೆಕ್ಟು. ಅದು ಬಹುಶಃ ಜವಾಬ್ದಾರಿ ಮಗನ ಕೆಲಸ ಮಾಡ್ತೇನೆ ನಾನು. ಆ್ಯಕ್ಚುಲಿ ಉತ್ತರ ಕೊಡಲಿಕ್ಕೆ ಆಗದಿದ್ದರೆ ಯಾಕೆ ಆಗಲಿಲ್ಲ, ನಾನು ಯಾವಾಗ ಕೊಡ್ತೇನೆ ಅಂತೇಳಿ ಗೌರವಪೂರ್ವಕವಾಗಿ ಪತ್ರ ಅದು ಆ ಶಾಸಕರಿಗೆ ಮುಟ್ಟಬೇಕು, ಜನಪ್ರತಿನಿಧಿಗೆ. ಎಲ್ಲ ಒಮ್ಮೆಲೆ ಉತ್ತರ ಕೊಡಲಿಕ್ಕೆ ಆಗೋದು. ಯಾಕೆ ಕೆಲವೊಮ್ಮೆ ಕೇಳುವಾಗ ಇಡೀ ರಾಜ್ಯದ ಹೇಳ್ತಾರೆ 10 ವರ್ಷದ ಮಾಹಿತಿ ಕೊಡಿ ಅಂತ ಕೇಳ್ತಾರೆ. ಇದು ಮಾಹಿತಿ ಎಲ್ಲ ಜಿಲ್ಲೆಯಿಂದ ಬರಲಿಕ್ಕೆ ಕೂಡ ತಡವಾಗ್ತದೆ. ಅದೇ ಕನಿಷ್ಠವಾಗಿ ಶಾಸಕರಿಗೆ ನೀವು ಪ್ರಶ್ನೆ ಕೇಳಿದ್ದೀರಿ, ಇದೀಗ ಈಗ ನಾವು ಕೊಡ್ತೇವೆ ಅಂತ ಅದು ಹೇಳಬೇಕಲ್ಲ. 3 ವರ್ಷ ಸದನ ನಡೆಸಿದ್ರಿ, ತೃಪ್ತಿ ಇದೆಯಾ ನಿಮಗೆ? ಖಂಡಿತ. ಬೆಳಗಾವಿ ಅಧಿವೇಶನ, ಅನೇಕ ಹೋರಾಟಗಳಾಯಿತು. ಬೆಳಗಾವಿಯ ವಿಧಾನಸೌಧದಲ್ಲಿ ಆದಂತಹ ಹೋರಾಟಗಳು, ಬಿಜೆಪಿಯವರು ಬೇರೆ ಬೇರೆ ವಿಚಾರಗಳನ್ನ ತೆಗೆದುಕೊಂಡು ಬಂದರು. ಸದನದ ಬಾವಿಗಳದೆಲ್ಲ ಹೋರಾಟ ಮಾಡಿಬಿಟ್ರು ಸರ್. ನಿಮ್ಮ ಮೇಲೆ ಕೆಲವೊಂದಿಷ್ಟು ಬಾರಿ ಸುನಿಲ್ ಕುಮಾರ್ ಸೇರಿದಂತೆ ಅನೇಕ ಜನ ಆರೋಪ ಮಾಡಿದರು, ನಿಮ್ಮ ಪಾರ್ಟಿಯ ಪರವಾಗಿ ಕೆಲಸ ಮಾಡ್ತಿದ್ದೀರಿ ಅಂತ. ಇವೆಲ್ಲ ಟೀಕೆ ಟಿಪ್ಪಣಿಗಳು ಭಾರತ ದೇಶದ ಪ್ರಜಾಪ್ರಭುತ್ವ ಸೌಂದರ್ಯ. ಅದನ್ನ ಸ್ವೀಕಾರ ಮಾಡಿದ್ದಾರೆ, ಬೇಕಲ್ಲ. ಇಲ್ಲದಿದ್ದರೆ ಈಗ ಪ್ರಜಾಪ್ರಭುತ್ವದಂತೆ ಒಂದೇ ಸೈಡ್ ಆಗ್ತದ? ಅದಕ್ಕೆ ಬಾವಿಗಿಳಿತಾರೆ, ಟೀಕೆ ಮಾಡ್ತಾರೆ, ಟಿಪ್ಪಣಿ ಮಾಡ್ತಾರೆ. ಅದು ಮತ್ತು ನಾವೆಲ್ಲ ಕೂಡ ಸೌಹಾರ್ದದಿಂದ ಇದ್ದೇವೆ. ನಮ್ಮ ಯಾವುದೇ ಟಿಪ್ಪಣಿ ಅಥವಾ ಅಲ್ಲಿ ಪ್ರತಿಭಟನೆ ನಮ್ಮ ಸದನದ ಒಗ್ಗಟ್ಟು, ಎಲ್ಲ ಶಾಸಕರ ಮಧ್ಯೆ ಒಗ್ಗಟ್ಟು ಮತ್ತು ಆಡಳಿತ ಮತ್ತು ಪ್ರತಿಪಕ್ಷ ಮಧ್ಯೆ ಪ್ರೀತಿ ವಿಶ್ವಾಸ ಎಂದೂ ಕೂಡ ಬೇರೆ ಬೇರೆ ಆಗಲಿಲ್ಲ, ದ್ವೇಷ ಅಂತ ಬರಲಿಲ್ಲ. ಆ ಒಂದು ಸಂದರ್ಭ ಆಗ್ತದೆ, ಹೋಗ್ತಾ ಮುಗಿಯಿತು. ಓಕೆ, ನಿಮಗೆ ತೃಪ್ತಿ ಇದೆ ಹಾಗಿದ್ರೆ? ನನಗೆ ತೃಪ್ತಿ ಇದೆ. ಸರ್, ನೀವು ಸ್ಪೀಕರ್ ಆಗಿದ್ದಾಗ ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಆಯಿತು ಸರ್. ಅದರಲ್ಲಿ ಭಾರಿ ಹೈ ವೋಲ್ಟೇಜ್ ಆಗಿದ್ದಂಥ ಕ್ಷೇತ್ರ ದಾವಣಗೆರೆ ದಕ್ಷಿಣ. ಮುಸ್ಲಿಂ ಕಾರಣಕ್ಕಾಗಿ ಮುಸ್ಲಿಂ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಗಂಭೀರ ಆರೋಪಗಳೆಲ್ಲ ಬಂದಿದ್ದ ನೋಡಿದ್ದೀವಿ. ಅಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ ಅವರು ಒಂದು ಪಾರ್ಟಿಯಿಂದ ಸ್ಪರ್ಧೆ ಮಾಡಿದ್ರು, 20,000 ಮತಗಳನ್ನು ತೆಗೆದುಕೊಂಡ್ರು. ನಾವು ಪರ್ಯಾಯವಾಗಿ ನೋಡ್ತೀವಿ ಜನ ಅಂತ ಹೇಳ್ತಿದ್ದಾರೆ. ಅದನ್ನ ನೋಡಿ, ಅವತ್ತು ರಾಜಕೀಯವಾಗಿ ಏನು ನಡೆದೆ ಅಂತೇಳಿ ನನಗೆ ಜಾಸ್ತಿ ಗೊತ್ತಿಲ್ಲ. ಯಾಕೆ? ಕರೆಕ್ಟ್, ನಾನು ಅದು ಸ್ಪೀಕರ್ ಆಗಿದ್ದೆ. ಅಲ್ಲಿ ಫ್ಯಾಕ್ಟ್ ಏನು ನಡೆದಿದೆ ಅಂತ ನನಗೆ ವಿಚಾರ ಗೊತ್ತಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ವಿಚಾರದಲ್ಲಿ ಒಂದೊಂದು ಚುನಾವಣೆ ಒಂದೊಂದು ರೀತಿಯಿಂದ ಹೋಗ್ತದೆ. ಅದೇ ಮತ್ತೆ ಮುಂದುವರೆದಂತ ಹೇಳಲಿಕ್ಕೆ ಕೂಡ ಆಗುವುದಿಲ್ಲ. ಯಾಕೆಂತ ಹೇಳಿದರೆ ಇವತ್ತು ಆ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ನಡೆದಿದೆ. ಆದರೆ ನಮಗೆ ವಿಶ್ವಾಸ ಇದೆ, ನಮ್ಮ ಶಾಸಕರು ಯಾರು ಗೆದ್ದಿದ್ದಾರೆ, ಅವರು ಯುವಕರಾಗಿದ್ದಾರೆ, ಅವರೆಲ್ಲರೂ ವಿಶ್ವಾಸಕ್ಕೆ ಪಡೆದುಕೊಂಡು ಎಲ್ಲ ಜಾತಿ ವರ್ಗದ ವಿಶ್ವಾಸ ಪಡೆದು ಅವರಿಗೆ ಕೆಲಸ ಮಾಡಿ ಎಲ್ಲರ ವಿಶ್ವಾಸವನ್ನು ಗಳಿಸುವಂಥ ಕೆಲಸ ಖಂಡಿತವಾಗಿ ಮಾಡ್ತಾರೆ ಎಂಬ ವಿಶ್ವಾಸ ಖಂಡಿತವಾಗಿಯೂ ಇದೆ. ಮತ್ತು ಕೆಲವೊಮ್ಮೆ ಪಕ್ಷ ಜಾಸ್ತಿ ಓಡ್ತಿದೆ ನೋಡಿ. ತನ್ವೀರ್ ಸೇಠ್ ಮುಂದೆ 2018 ಚುನಾವಣೆಯಲ್ಲಿ ಕೆಲವೊಂದು ಇದೇ ಪಕ್ಷ ಬಂದು ಪಕ್ಷ ಕಂಟೆಸ್ಟ್ ಮಾಡಿತ್ತು. 22,000 23,000 ತಗೊಂಡು ಬಾಲ ಫೈಟ್ ಕೊಟ್ಟರು. ನೆಕ್ಸ್ಟ್ ಚುನಾವಣೆ ಬಂದಾಗ ಇವರು ಅಡ್ರೆಸ್ಸೇ ಇಲ್ಲ ಆ ಪಕ್ಷದ್ದು. ಸೊ ಕಳೆದ ಸಲ ಇದ್ದಾಗೆ ಈ ರೀತಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಚುನಾವಣೆ ಸಂದರ್ಭ ಅದು ಗ್ರಾಮದಿಂದ ಜಿಲ್ಲೆಯಿಂದ ರಾಜ್ಯದ ಬದಲಾವಣೆ ಆಗ್ತಾ ಇರುತ್ತದೆ. ಸೊ ಈಗ ನಮ್ಮ ಶಾಸಕರು ಅದನ್ನೆಲ್ಲ ಸರಿಪಡಿಸುವಂಥ ವ್ಯಕ್ತಿತ್ವ ಮತ್ತು ಗುಣ ಅವರಲ್ಲಿದೆ, ಆ ಉತ್ಸಾಹ ಇದೆ. ಯುವಕ ನಮಗೆಲ್ಲ ಸೋದರ. ಕಾಂಗ್ರೆಸ್ ಕೇವಲ ಮುಸ್ಲಿಂ ಸಮುದಾಯವನ್ನು ವೋಟ್ ಬ್ಯಾಂಕ್ ಆಗಿ ಮಾತ್ರ ನೋಡುತ್ತೆ. ಟಿಕೆಟ್ ಕೇಳಿದ್ರೆ ಟಿಕೆಟ್ ಕೊಡಲ್ಲ. ಮೊದಲು ಆಶ್ವಾಸನೆ ಕೊಟ್ಟರು, ನಿಮಗೆ ನಿಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡ್ತೀವಿ ಅಂತ, ಅದಾದ ನಂತರ ತಿರಸ್ಕಾರ ಮಾಡಿಬಿಟ್ರು. ನೋಡಿ, ವೋಟ್ ಬ್ಯಾಂಕ್ ಮಾತ್ರನ ಮುಸ್ಲಿಂ ಸಮುದಾಯ. ನೋಡಿ, ಕಾಂಗ್ರೆಸ್ ಪಕ್ಷ ಸಂವಿಧಾನಕ್ಕೆ ಅನುಗುಣ ಒಳಪಟ್ಟು ಯಾವುದೆಲ್ಲ ವರ್ಗಕ್ಕೆ ಏನೆಲ್ಲ ಬೇಕಾ ಅದು ನ್ಯಾಯಯುತವಾಗಿ ಕೊಟ್ಟಿದೆ. ಅದು ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಾಯಕತ್ವದ ನಂತರ ಏನೆಲ್ಲ ಅವಕಾಶ ಬೇಕಾದಷ್ಟು ಕೊಟ್ಟಿದೆ. ಅದರಲ್ಲೂ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೂಡ ಇವತ್ತು ನಿರೀಕ್ಷೆಗೆ ಮೀರಿ ಇವತ್ತು ಸವಲತ್ತು ಸಿಕ್ಕಿದೆ. 4,600 ಕೋಟಿ ರೂಪಾಯಿ ಇವತ್ತು ನಮ್ಮ ಇಲಾಖೆಗೆ ಮೀಸಲಿಟ್ಟಿದ್ದಾರೆ, ಅಲ್ಪಸಂಖ್ಯಾತ ಇಲಾಖೆ. ಅದರಿಂದ ಯಾವುದೇ ಯೋಜನೆ ಕೂಡ ಹಮ್ಮಿಕೊಂಡು ಹೋಗ್ಬೋದು. ಇವತ್ತು BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಮಸೀದಿಯಲ್ಲಿ ಗುರುಗಳಿಗೆ ಬರುವಂತಹ ಆ ತಿಂಗಳ ದುಡ್ಡು ಕೂಡ ಬರ್ತಾ ಇರಲಿಲ್ಲ. ನಮ್ಮ ಫಾರಿನಲ್ಲಿ ಕಲಿಯುವಂಥ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಇವತ್ತು ಸಿಗ್ತಾನೆ ಇರಲಿಲ್ಲ. ನಮ್ಮ ಡೆವಲಪ್ಮೆಂಟ್ ಗ್ರ್ಯಾಂಟ್ಗೆ ರೋಡಿಗೆ ಒಂದು ನ್ಯಾಯಪೈಸೆ ಕೂಡ ಇವತ್ತು ಬರ್ತಾ ಇರಲಿಲ್ಲ. ಇವತ್ತು ನಾವು ವಕ್ಫ್ ಮುಖಾಂತರ ಬರುವಂಥ ಯೋಜನೆಗೆ ಈಗ ಇದೆಲ್ಲ ಸಿಕ್ಕುದಿಲ್ವಾ?
ಅದರಲ್ಲಿ ಅಲ್ಪಸಂಖ್ಯಾತರಿಗೆ ಪ್ರಯೋಜನ ಆಗುವಂಥ ವಿಚಾರ ಅಲ್ವಾ? ಒಂದು ಮಂತ್ರಿ ಕೊಟ್ಟ ತಕ್ಷಣ, ಒಂದು ಸ್ಪೀಕರ್ ಕೊಟ್ಟ ತಕ್ಷಣ, ಒಂದು MLA ಸ್ಥಾನ ಕೊಟ್ಟ ತಕ್ಷಣ ದೊಡ್ಡ ಮಟ್ಟದೇನು ನಮಗೆ ಪ್ರಯೋಜನ ಆಗ್ತದಾ ಇದರಲ್ಲಿ? ಅದೊಂದು ನಮಗೆ ಒಂದು ಗುರುತಿಸಿಕೊಳ್ಳೋದಕ್ಕೆ ಶಕ್ತಿಯಾಗಿ ಬರ್ತದೆ. ಹೌದು, ದಾವಣಗೆರೆ ಜಿಲ್ಲೆಯಲ್ಲಿ ಹಿಂದಿನಲ್ಲಿ ಕೂಡ ಅಲ್ಪಸಂಖ್ಯಾತರಿಗೆ ನಮಗೆ ಒಂದು MLA ಸೀಟ್ ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿಕೊಂಡು ಅದೇ ಸಿಟಿ ಪ್ರದೇಶದಿಂದ ಜಬ್ಬಾರ್ ಅವರಿಗೆ MLC ಕೊಟ್ಟರಲ್ಲ, ಅದು ಶಾಸಕ ಸ್ಥಾನ ಅಲ್ವಾ? ಶಾಸಕರಿಗೆ ಸಿಕ್ಕಿದ ರೀತಿಯಲ್ಲಿ ಅನುದಾನ ಅವ್ರಿಗೆ ಕೂಡ ಬರ್ತದಲ್ಲ. ಅದಲ್ಲಿ ನಾವು ನಮಗೆ ಗೆಲ್ಲಿಸಲಿಕ್ಕೆ ಅಲ್ಲಿ ಆಗಲಿಲ್ಲ, ಗೆಲ್ಲಿಸಲಿಕ್ಕೆ ನಾವು ಟಿಕೆಟ್ ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿಕೊಂಡೇ ಅಲ್ಲಿ MLC ಸ್ಥಾನ ಕೊಟ್ಟದಲ್ಲ. ನಮಗೆ ಹುಬ್ಳಿ ಧಾರವಾಡದಲ್ಲಿ ನಮಗೆ ಅವಕಾಶ ಇರಲಿಲ್ಲ, ಯಾಸೀರ್ ಪಠಾಣ್ ಬರೋ ಮುಂಚೆ ಶಿಗ್ಗಾಂವ್ ವಿಧಾನಸಭಾ ಅದು ಮತ್ತೆ ಬಂತು. ಅದು ಅಷ್ಟು ವರ್ಷ ಅಲ್ಲಿ ಕೂಡ ನಮ್ಗೆ ಯಾರಿಗೆ ಕೂಡ ನಮ್ಗೆ ಕೊಡಲಿಕ್ಕೆ ಆಗಲಿಲ್ಲ. ಅದಕ್ಕಲ್ಲ ಇವತ್ತು ಸಲೀಂ ಅಹಮದ್ಗೆ ಅಲ್ಲಿ ನಾವು ಅಲ್ಲಿ ಟಿಕೆಟ್ ಕೊಟ್ಟು ಇವತ್ತು ಪರಿಷತ್ನ ಶಾಸಕನಾಗಿ ಇವತ್ತು ಮಾಡಿದ್ದು. ಎಲ್ಲಿ ಅನ್ಯಾಯ ಆಗಿದೆ? ಟಿಕೆಟ್ ಕೇಳೋದು ಬೇರೆ, ಅದು ಎಲ್ಲಿ ಅನ್ಯಾಯ ಆಗಿದೆ? ಅನ್ಯಾಯ ಆಗಿದೆ ಅಂತ ಬೊಬ್ಬೆ ಹಾಕಿದ್ದೆ ಅದು ಕಾಂಗ್ರೆಸ್ನ. ಇವತ್ತು ಯಾರು ರಾಜಕೀಯವಾಗಿ ಜನರೊಂದು ಅದೇ ಕಾರಣಕ್ಕೆ ನಿಮ್ಮ ದಾವಣಗೆರೆ ದಕ್ಷಿಣದಲ್ಲಿ ಟೋಟಲ್ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗಿದೆ. ಅದು ಕೆಲವೊಬ್ಬರು ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸಿ ಬರೀ ರಾಜ್ಯಕ್ಕೆ ಬೇಕಾಗಿ ಆರೋಪ ಮಾಡಿದ್ದಾರೆ. ಒಬ್ಬ ಆತ್ಮಾಲೋಕನ ಮಾಡಿಕೊಂಡು ಕಾಂಗ್ರೆಸ್ ಎಲ್ಲಿ ಅದು ಅನ್ಯಾಯ ಮಾಡಿದ ನಾವು ಚರ್ಚೆ ಮಾಡಿದ್ವಿ. ಕಾಂಗ್ರೆಸ್ ಎಂದಿಗೂ ಕೂಡ ಇವತ್ತು ಮೋಸ ಆಗಲಿಲ್ಲ. ಯಾಕೆ ಬೇಕಾದ ಎಲ್ಲ ಅವಕಾಶ ಕೊಟ್ಟಿದೆ. ಸಿದ್ದರಾಮಯ್ಯಕ್ಕಿಂತಲೂ ಅತ್ಯುತ್ತಮವಾದ ಮುಖ್ಯಮಂತ್ರಿ ಆ ಕಾಲದಿಂದ ಸಿದ್ದರಾಮಯ್ಯ ಅಂತ ಮುಖ್ಯಮಂತ್ರಿ, DK ಶಿವಕುಮಾರ್ ಅಂತ ಉಪಮುಖ್ಯಮಂತ್ರಿ, ಮೈನಾರಿಟೀಸ್ಗೆ ಇನ್ನು ಎಲ್ಲಿ ಅದು ಸಿಕ್ಕಲಿಕ್ಕೆ ಸಾಧ್ಯ ಉಂಟಾ? ಓಕೆ, ಇವರ ಉದ್ದೇಶ ಏನಿತ್ತು? ಕಾಂಗ್ರೆಸ್ಸನ್ನು ಸೋಲಿಸಿ BJP ಬಂದರೂ ಕೂಡ ಆಗ್ಬೋದಂತ ಹೇಳುವಂಥ ಕೆಲವರು ಇದ್ದಾರಲ್ಲ. ಹಾಗಾದ್ರೆ ಅವರ ಮನಸ್ಥಿತಿ ಏನು? ಅದನ್ನು ಜನ ಅರ್ಥ ಮಾಡಿಕೊಳ್ತಾರೆ. ಅವ್ರದ್ದೇನಿದೆ ಅಂದ್ರೆ ನಿಮ್ಮ ವಾದದ ಪ್ರಕಾರ ಕಾಂಗ್ರೆಸ್ ಮುಸ್ಲಿಮರಿಗೆ ಯಾವುದೇ ಅನ್ಯಾಯ ಮಾಡ್ತಾ ಇಲ್ಲ? ಖಂಡಿತವಾಗಿಲ್ಲ. ಸೀಟ್ ಕೇಳ್ಬೋದು, ಸೀಟ್ ಕೇಳಿದ ಏನು ತಪ್ಪಿಲ್ಲ. ಅದು ಪಕ್ಷ ಒಂದು ತೀರ್ಮಾನ ಆದ ನಂತರ ನಮಗೆ ಎಲ್ಲಕ್ಕಿಂತ ಪಕ್ಷ ಮುಖ್ಯ ಅಂತೇಳಿ ನಾವು ಬಹುಶಃ ಕೆಲಸ ಮಾಡಬೇಕು. ಕಾಂಗ್ರೆಸ್ ಪಕ್ಷವನ್ನು ನಾವು ಗೆಲ್ಲಿಸಬೇಕು, BJP ಕ್ಯಾಂಡಿಡೇಟ್ ನಾವು ಸೋಲಿಸಬೇಕು. ಇದೇ ಸ್ಥಳದಲ್ಲಿ ಇವರೊಂದು ರಾಜ್ಯಕ್ಕೆ ಬರೇ ಒಂದು ಪ್ರತಿಷ್ಠೆ ಅಂತ ಎನಿಸಿಕೊಂಡು ಅಪಪ್ರಚಾರ ಮಾಡಿ ಅಲ್ಲಿ BJP ಅನ್ನೋದು ಗೆದ್ದಿದ್ರೆ ಒಬ್ಬ ಮೈನಾರಿಟಿಗೆ ಇವತ್ತು ಅವ್ರ ಕೆಚ್ಚರಿಗೆ ಹೋಗ್ಲಿಕ್ಕೆ ಸಾಧ್ಯತ್ತಾ? ಒಂದು ಕೆಲಸ ಮಾಡಲಿಕ್ಕೆ ಆಗ್ತಿತ್ತಾ? ಅದನ್ನ ಯಾಕೆ ಇವ್ರು ಆಲೋಚನೆ ಮಾಡೋದಿಲ್ಲ? ಕರೆಕ್ಟ್. ರಾಜಕಾರಣ ಮಾತಾಡಿದ್ವಿ, ಇಲಾಖೆಗೆ ಬರೋಣ ಸರ್. ಆರೋಗ್ಯ ಇಲಾಖೆಯ ಸಚಿವರಾಗಿದ್ದೀರಿ, ಏನು ನಿರೀಕ್ಷೆ ಇಟ್ಕೊಳ್ಬೋದು ಜನ? ಇವತ್ತು ಕೂಡ ಗ್ರಾಮಾಂತರ ಪ್ರದೇಶದ ಪ್ರಾಥಮಿಕ ಹೆಲ್ತ್ ಸೆಂಟರ್ಗಳಲ್ಲಿ ವೈದ್ಯರ ಕೊರತೆ ಇದೆ, ತಾಲೂಕಾ ಮಟ್ಟದ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇದೆ. ಅನೇಕ ತಾಲೂಕು ಆಸ್ಪತ್ರೆಗಳು ಸೋಡ್ತಾ ಇವೆ ಸರ್. ಅನೇಕ ಕಡೆಗಳಲ್ಲಿ ಬೆಡ್ಗಳಿಲ್ಲ ಅಂತ ಜನ ರೋಡ್ ಮೇಲೆ ಮಲಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಬದಲಾವಣೆ ನಿರೀಕ್ಷೆ ಇದೆಯಾ UT ಖಾದರ್ ಅವರಿಂದ? ನೋಡಿ, ಸರ್ಕಾರಿ ವ್ಯವಸ್ಥೆಯನ್ನು ದೂರುದೊಂದು ಫ್ಯಾಷನ್ ಆಗಿ ಬಿಟ್ಟಿದೆ ಈಗ. ಅದು ಸರ್ಕಾರಿ ಶಾಲೆ ಇರಲಿ, ಸರ್ಕಾರಿ ಆಸ್ಪತ್ರೆ ಇರಲಿ. ಇವತ್ತು ಖಾಸಗಿ ಆಸ್ಪತ್ರೆ ಎಲ್ಲಿದೆ? ಬರೀ ನಗರದಲ್ಲಿ ಮಾತ್ರ ಇದೆ. ನೀವು ಬೆಂಗಳೂರು ತಗೊಳ್ಳಿ, ಬೆಂಗಳೂರಿಂದ ನೀವು ಬರೀ ಹೊಸಕೋಟೆ ತನಕ ಸಿಕ್ಕಿದ್ರೆ ಅಲ್ಲಿ ಸಿಗ್ತದೆ ಸ್ವಲ್ಪ. ಈ ಕಡೆ ನೀವು ಹೋದರೆ ಸ್ವಲ್ಪ ಸಿಟಿ ಮತ್ತು ಮೈಸೂರು ಬಿಟ್ಟರೆ ಮತ್ತು ಹುಬ್ಳಿಯಲ್ಲಿ ಸಿಟಿ ಬಿಟ್ಟು ಬೇರೆ ಎಲ್ಲಿ ಖಾಸಗಿ ಆಸ್ಪತ್ರೆ ಇದೆ? ಇಡೀ ರಾಜ್ಯದಲ್ಲಿ ಇವತ್ತು ಸ್ವಸ್ಥವಾದ ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಿದ್ದರೆ ಅದು ಸರ್ಕಾರಿ ಆಸ್ಪತ್ರೆಗಳು, ಸರ್ಕಾರಿ ವೈದ್ಯರು ಮತ್ತು ಸಿಬ್ಬಂದಿಯವರ ಕಾರಣ. ಖಾಸಗಿಯವರು ಬರೀ ಸಿಟಿಯಲ್ಲಿ ಮಾತ್ರ ಇದ್ದಾರೆ, ಹಳ್ಳಿಯಲ್ಲಿ ಯಾರು ಕೂಡ ಇಲ್ಲ. ಬರೇ ಸರ್ಕಾರ ನಮ್ಮ ಆಸ್ಪತ್ರೆಗಳು ಇರೋದು ಹಳ್ಳಿಗಳಲ್ಲಿ. ಅದನ್ನೇ ನಮ್ಮ ಆರೋಗ್ಯ ಇಲಾಖೆ ಅದು ಎಲ್ಲರೂ ಕೂಡ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ನೀವು ಹೇಳಿದಾಗೆ ಇದು ಇನ್ನಷ್ಟು ನಾವು ಕೆಲವೊಂದು ಕೊರತೆಗಳನ್ನು ನಾವು ನಿಭಾಯಿಸುವಂಥ ಕೆಲಸ ಇವತ್ತು ಮಾಡಬೇಕು. ಸರ್ಕಾರ ಒಂದು ಆಸ್ಪತ್ರೆ ಅಂತ ಹೇಳಿ ಪ್ರೈವೇಟ್ ಥರ ಅಲ್ಲಲ್ಲ. ನೀವು ಪ್ರೈವೇಟ್ನಲ್ಲಿ 100 ಬೆಡ್ ಇದ್ದರೆ 100 ಬೆಡ್ ಫುಲ್ಲಾಗಿ 100ನೇ ಒಂದವನು ಹೋದರೆ ಇಲ್ಲಪ್ಪ ಇಲ್ಲಿಂದ ಹೋಗಂತ ಕಲಿಸ್ತಾರೆ, ಯಾರು ಮಾತಾಡಲಿಕ್ಕಿಲ್ಲ. ಅದು ನಮಗೆ 100ಗೆ 100 ಬೆಡ್ ಫಿಲ್ ಆದರೆ 101ನೇ ಪೇಷಂಟ್ ಬಂದರೆ ಅವನು ರಿಟರ್ನ್ ಕಳಿಸಲಿಕ್ಕೆ ಗೊತ್ತಿಲ್ಲ. ಅವ್ನಿಗೆ ಎಲ್ಲಿಯಾದರೂ ನಾವು ವ್ಯವಸ್ಥೆ ಮಾಡಲೇಬೇಕು. ಸೊ ಇನ್ಫ್ರಾಸ್ಟ್ರಕ್ಚರಿಂದ ಜಾಸ್ತಿ ಪ್ರೆಷರ್ ಬಂದಾಗ ಇವತ್ತು ಅಲ್ಲಿ ಕೆಲ ಅಸ್ತವ್ಯಸ್ತ ಆಗೋದಿಲ್ಲ ಅಂತ ಹೇಳೋಕ್ಕೆ ಕೆಲಸ ಮಾಡೋ ಸ್ಟಾಫ್ ಅಷ್ಟೇ ಇರುವಂಥದ್ದು, ಕೆಲವೊಮ್ಮೆ ಕಡಿಮೆ ಕೂಡ ಇರ್ತಾರೆ. ಆದರೂ ಕೂಡ ನೀವು ಹೇಳಿದಾಗೆ ನಾವು ಪ್ರೈಮರಿ ಹೆಲ್ತ್ ಕೇರ್ಗೆ ಅದಕ್ಕಾಗಿ ಮೊದಲು ಯೋಜನೆಯೇನು, ಇವತ್ತು ನಮ್ಮ ಎಲ್ಲಿ ಇವತ್ತು 900 PSCಯಲ್ಲಿ ಡಾಕ್ಟರ್ಸ್ ಕಡಿಮೆ ಇದೆ. 2,500 4,000 ಇವತ್ತು ನಮಗೆ ಜಾಸ್ತಿ ಇವತ್ತು PSCಗಳಿದೆ. ಬರೀ 900 ಕಡಿಮೆ ಮಾತ್ರ ಡಾಕ್ಟರ್ ಇಲ್ಲ. ಅಲ್ಲಿಗೆ ಮೊದಲ ಹಂತದಲ್ಲಿ ನಾವು ಡಾಕ್ಟ್ರನ್ನು ಹಾಕಬೇಕು. ಸುಮಾರು 800 ಕಡೆ ಫಾರ್ಮಸಿಸ್ಟ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಇಲ್ಲ. ಈ ಲ್ಯಾಬ್ ಟೆಕ್ನಿಷಿಯನ್ ಮತ್ತು ಇವರನ್ನು ಫಿಲ್ ಮಾಡಬೇಕು.
ಏನು ನಮ್ಮ ಮತ್ತು ನರ್ಸ್ಗಳ ಕೊರತೆ ಇದೆಯಾ ಇದನ್ನು ಫಿಲ್ ಮಾಡಬೇಕು. ಇದು ನಮ್ಮ ಮೊದಲ ಆದ್ಯತೆ. ನನಗೆ ಸೂಪರ್ ಸ್ಪೆಷಾಲಿಟಿ ಕಟ್ಟೋದು ಇಂಪಾರ್ಟೆಂಟ್ ಅಲ್ಲ. ಪ್ರೈಮರಿ ಕೇರ್ ಏನಿದೆಯಲ್ಲ, ಪ್ರೈಮರಿ ಕೇರ್ ಸೂಪರ್ ಸ್ಪೆಷಾಲಿಟಿ ಎಷ್ಟು ಕೇಸ್ ಬರ್ತದೆ? ಕರೆಕ್ಟ್. ಜನಸಾಮಾನ್ಯ ಪ್ರೈಮರಿ ಕೇರ್ ಏನಿದೆ, ಪ್ರೈಮರಿ ಹೆಲ್ತ್ ಸೆಂಟರ್ ಏನಿದೆ ಅದನ್ನು ಸ್ಟ್ರೆಂಥನ್ ಮಾಡಬೇಕು. ಅದಕ್ಕಾಗಿ ಎಲ್ಲ ಮ್ಯಾನ್ ಪವರ್ ಮಾಡಬೇಕಂತ ಮುಖ್ಯವಾಗಿ ಚರ್ಚೆ ಮಾಡಿಕೊಂಡು ಅವರು ಒಪ್ಪಿದ್ದಾರೆ. ಆದಷ್ಟು ಬೇಗನೆ ಇದನ್ನೆಲ್ಲ ನಾವು ಫಿಲ್ ಮಾಡಲಿಕ್ಕೆ ನಮ್ಮ ಕ್ರಮವನ್ನು ಇವತ್ತು ತೆಗೊಳ್ತೇವೆ. ಒಂದು. ಎರಡನೇದು, ಅತ್ಯುತ್ತಮವಾದ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ನಾವು ಮಾಡಬೇಕು. ಕರೆಕ್ಟ್. ಯಾಕೆ ಅಂತ ಹೇಳಿದರೆ, ಒಂದು ಅತ್ಯುತ್ತಮವಾದ ಆ್ಯಂಬುಲೆನ್ಸ್ ಇದ್ದರೆ ನಮಗೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ದು ನಮಗೆ ದೊಡ್ಡ ಮಟ್ಟ ಇಂಪಾರ್ಟೆನ್ಸ್ ಬರೋದಿಲ್ಲ. ಯಾಕೆ? ಯಾರಿಗೆ ಅದು ಅನಾರೋಗ್ಯ ಆದರೆ ನಾವು 20 ಅಥವಾ 15 ನಿಮಿಷದಲ್ಲಿ ತಾಲೂಕು ಅಥವಾ ನಾವು ಜಿಲ್ಲಾ ಕೇಂದ್ರಕ್ಕೆ ಬಂದು ಮುಟ್ಟೋದಾದರೆ ಹೆಚ್ಚು ಕಮ್ಮಿ ಆದರೆ ನಾವು ನೇರವಾಗಿ ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಅದಕ್ಕಾಗಿ ನಾನು ಈಗಲೇ ಮಾತಾಡಿಕೊಂಡು ಅತ್ಯುತ್ತಮವಾದ ಇಡೀ ರಾಜ್ಯದಲ್ಲೇ ಕೂಡ ಇವತ್ತು ಅಷ್ಟು ವೇಗದಲ್ಲಿ ಮುಟ್ಟದಂತಹ ಆ್ಯಂಬುಲೆನ್ಸ್ ಸಿಸ್ಟಮ್ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈಗ ಚರ್ಚೆ ಮಾಡಿದ್ದೇನೆ. ಬಹುಶಃ ಮುಂದಿನ ಯೋಜನೆ ಮಾಡಿದಾಗ ಅದು ಅನುಷ್ಠಾನದಾಗ ನಾನು ನಿಮಗೆ ಹೇಳ್ತೇನೆ. ನಮಗೆ ಒಂದು 20 ಅಥವಾ 15 ನಿಮಿಷ 20 ನಿಮಿಷದಲ್ಲಿ ಒಂದು ಆ್ಯಂಬುಲೆನ್ಸ್ ಬಂದು ಮುಟ್ಟೋದಾದರೆ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೆಚ್ಚು ಅಲ್ಲಿಂದ ಆ್ಯಂಬುಲೆನ್ಸ್ ಬರಬೇಕು, ನೇರವಾಗಿ ತಾಲೂಕು ಮತ್ತು ಜಿಲ್ಲೆಗೆ ಕರ್ಕೊಂಡು ಹೋಗಬೇಕು. ಆಗ ನಮಗೆ ತಾಲೂಕನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಆಗ್ತದೆ, ಜಿಲ್ಲೆಯನ್ನು ನಮಗೆ ಸ್ಟ್ರೆಂಥನ್ ಮಾಡಲಿ ಒಂದು ಕೆಲಸ ಆಗ್ತದೆ. ಆ ಉದ್ದೇಶ ನನ್ನಲ್ಲಿ ಇವತ್ತಿದೆ. ಅದರ ಜೊತೆಯಲ್ಲಿ ಕೆಲವು ನಮ್ಮ ಬೈಕ್ ಆ್ಯಂಬುಲೆನ್ಸ್ ಏನಿತ್ತ ಅದು ಮತ್ತೆ ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅದನ್ನು ಹೋಗ್ತೇವೆ. ನೀವು ಸರ್ಕಾರಕ್ಕೆ ಅಧಿಕಾರಕ್ಕೆ ಬರೋಕೆ ಮೊದಲು ನಿಮ್ಮದೇ ಪ್ರಿಯಾಂಕಾ ಗಾಂಧಿಯವರು ಆಶಾ ಕಾರ್ಯಕರ್ತರಿಗೆ ಒಂದು ಭರವಸೆ ಕೊಟ್ಟಿದ್ರು. ನಿಮ್ಮ ಸಂಬಳವನ್ನು ಹೆಚ್ಚಳ ಮಾಡ್ತೀವಿ, ನಿಮಗೊಂದು ಸ್ವಾವಲಂಬಿ ಬದುಕು ಕೊಡ್ತೀವಿ ಅಂತ. ಇವತ್ತಿನ ತನಕ ಆಶಾ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆಶಾ ಕಾರ್ಯಕರ್ತರಿಗೆ ಇವತ್ತು ಬೇರೆ ಬೇರೆ ರಾಜ್ಯ ಹೋಲಿಸಿದಾಗ ಕರ್ನಾಟಕದಲ್ಲಿ ಇವತ್ತು ಮಿನಿಮಮ್ 5,000 ಅವರಿಗೆ ಮಿನಿಮಮ್, ಮತ್ತು ಕೇಂದ್ರ ಸರ್ಕಾರದ 2,000 ಒಟ್ಟಿಗೆ 8,000 ಇದೆ. ಇದನ್ನು ಬಹುಶಃ 10,000 ಮಾಡಬೇಕೆಂಬ ಆ ಬೇಡಿಕೆ ಮತ್ತು ಏನು ನಾವು ಆಲೋಚನೆ ಮಾಡಿದೆಯಾ ಅದು ಚರ್ಚೆಯಲ್ಲಿದೆ. ಬಹುಶಃ ಅದನ್ನು ನಾನು ಕೂಡ ಇವತ್ತು ನಾಳೆ ನಾಡಿದ್ದು ಕೇಂದ್ರದ ನಮ್ಮ ಆರೋಗ್ಯ ಸಚಿವರ ಭೇಟಿ ಆಗಲಿಕ್ಕಿದ್ದೇನೆ. ಆಗ ಬಹುಶಃ ನಾನು ಆಶಾ ಕಾರ್ಯಕರ್ತಕ್ಕೆ ಅಂತ ಹೇಳಿದರೆ ಇದು ಕೇಂದ್ರ ಸರ್ಕಾರ ಮುಖಾಂತರ ಇವತ್ತು ಆಯ್ಕೆ ಆದದ್ದು. ನಿಮ್ಮ ಆ ಒಂದು ಸಿಸ್ಟಮ್ ಬಂದದ್ದು ಅವತ್ತು ಗುಲಾಮ್ ನಬಿ ಆಜಾದ್ ಮತ್ತು UPA ಸರ್ಕಾರದಲ್ಲಿ. ಅದನಂತರ ರಾಜ್ಯ ಸರ್ಕಾರ ಇರುವ ಕಷ್ಟವನ್ನು ಕಂಡುಕೊಂಡು ರಾಜ್ಯ ಸರ್ಕಾರಕ್ಕೆ ಹೆಚ್ಚುವರಿ ಇವತ್ತು 5,000 ಕೊಟ್ಟದ್ದು. ಆ ಇದರಲ್ಲಿ ಫಸ್ಟ್ ನಾನು ಅದಕ್ಕೆ ಈಕ್ವಲ್ ಇನ್ಸೆಂಟಿವ್ಸ್ ಅಂತ ಮಾಡಿದ್ದೆ. ಅಲ್ಲಿ 1,000 ರೂಪಾಯಿ ಜಾಸ್ತಿ ಆದರೆ ಇಲ್ಲಿ 1,000 ರೂಪಾಯಿ ಜಾಸ್ತಿ ಆಗ್ತದೆ. ಮತ್ತು ಈಗ ಅದು ಸರ್ಕಾರವೇ ಇವತ್ತು ಇಂದಿನ ಸರ್ಕಾರ ನಮ್ಮ ಅದನ್ನು ಮಾಡಿದೆ. ಅದಕ್ಕಾಗಿ ಬಹುಶಃ ನಾನು ಅದನ್ನು 10,000 ಮುಟ್ಟಿಸಲಿಕ್ಕೆ ನಾನೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ನಿಮಗೆ ರಿಲೇಟೆಡ್ ಇರುವಂತಹ ಒಂದು ಪ್ರಶ್ನೆ ಸರ್, ನಿಮ್ಮ ಜೊತೆಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ಉತ್ತರ ಕನ್ನಡ ಜಿಲ್ಲೆಯ ಸಮಸ್ಯೆ. ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು, ನಮಗೇನಾದರೂ ಆದರೆ ಮಣಿಪಾಲಿಗೆ ಹೋಗಬೇಕು, ಇಲ್ಲದಿದ್ದರೆ ಹುಬ್ಬಳ್ಳಿ ಕಿಮ್ಸಿಗೆ ಬರಬೇಕು ಅಂತ ಜನ ಹೇಳ್ತಾ ಇದ್ದಾರೆ. ನಿರೀಕ್ಷೆ ಮಾಡ್ಬೋದಾ ಕುಮಟಾದಲ್ಲಿ ಒಂದೇನಾದರೂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲನ್ನು? ನೋಡಿ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇವತ್ತು ಕಟ್ಟೋದು ಸುಲಭದಲ್ಲಿ ಕಟ್ಬೋದು. ಓಕೆ. ಒಂದು ನಡೆಸಿದಷ್ಟು ಸುಲಭ ಇಲ್ಲ. ಯಾಕೆ? ಅದಕ್ಕೆ ಬೇಕಾದ ಎಲ್ಲ ಉನ್ನತ ಮಟ್ಟ ತಜ್ಞರು ಬೇಕು, ಬಗ್ಗೆ ಎಲ್ಲ ವ್ಯವಸ್ಥೆ ಇವತ್ತು ಬೇಕು. ಮತ್ತು ನಿಮ್ಗೆ ಗೊತ್ತಿದ್ದಾಗೆ ಕಾರವಾರದಿಂದ ನಿಮ್ಮ ಮಂಗಳೂರು ಮಣಿಪಾಲ ತನಕ ಮುಂಚೆ ಯಾವುದೇ ವ್ಯವಸ್ಥೆನೂ ಕೂಡ ಇರಲಿಲ್ಲ. 2013ರಲ್ಲಿ ನಾನು ಆರೋಗ್ಯ ಸಚಿವನಾಗಿ, ಶರಣ್ ಪ್ರಕಾಶ್ ಪಾಟೀಲ್ ಇವತ್ತು ವೈದ್ಯಕೀಯ ಸಚಿವನಾಗಿ, ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ನಾವಲ್ಲಿ ಮೆಡಿಕಲ್ ಕಾಲೇಜ್ ಅವತ್ತು ನಾವು ಪ್ರಾರಂಭ ಮಾಡಿದ್ದು ಅಲ್ಲಿ ಕಾರವಾರದಲ್ಲಿ. ಅದು ಮೆಡಿಕಲ್ ಕಾಲೇಜ್ ಪ್ರಾರಂಭ ಸೆಟ್ ಆದ ನಂತರ ನಮ್ಮ ಅಧಿಕಾರ ಹೋದ ನಂತರ ಈ 23 ತನಕ ಯಾರೂ ಅದರ ಬಗ್ಗೆ ಆಸಕ್ತಿ ಕಾಳಜಿ ಇವತ್ತು ವಹಿಸಲಿಲ್ಲ. ಆಗ ಬೇರೆ ಯಾವಾಗ ಮಾಡ್ಬೋದಿತ್ತಲ್ಲ ಇದರಲ್ಲಿ. ಇದೀಗ ಆ ಒಂದು ವ್ಯವಸ್ಥೆಯನ್ನೇ ನಾವು ನೀವು ಮಲ್ಟಿ ಸ್ಪೆಷಾಲಿಟಿ ಅತಿ ಅಗತ್ಯ. ಅದು ಬಹುಶಃ ಇಲ್ಲಿ ಕುಮಟದಲ್ಲಿ ಮಾಡಬೇಕಂತ ಹೇಳಿದರೆ ಅದಕ್ಕೆ ಅಷ್ಟು ವ್ಯವಸ್ಥೆ ಅದು ಅದೇ ಕ್ಯಾಂಪಸ್ನಲ್ಲಿ ನಾವು ಮಾಡಬೇಕು. ಮೆಡಿಕಲ್ ಕಾಲೇಜ್ ವ್ಯವಸ್ಥೆ ಇರುವಂಥ ಕ್ಯಾಂಪಸ್ನಲ್ಲೇ ಬಹುಶಃ ಕಾರವಾರದಲ್ಲೇ ಮಾಡಬೇಕು ಅಂತ ಆ ಕ್ಯಾಂಪಸ್ ಆದರೆ ಎಲ್ಲ ವೈದ್ಯರು ಇಂತೆಲ್ಲ ಕೂಡ ಸಿಸ್ಟಮ್ಗೆ ಅಲ್ಲಿ ಬಂದು ಇವತ್ತು ಸಿಗ್ತದೆ. ಅದಕ್ಕಾಗಿ ಕುಮಟದಲ್ಲಿ ನಾವು ಟ್ರಾಮಾ ಕೇರ್ ಅಂತ ನಾವು ಇವತ್ತು ಮಾಡ್ತೇವೆ ಇದರಲ್ಲಿ. ಆದ ಕಾರಣ ನಾನು ಯಾವಾಗ ಹೇಳ್ತಿದ್ದೇನೆ, ಈ ಮಲ್ಟಿ ಸ್ಪೆಷಾಲಿಟಿಯನ್ನೇ ನಾನು ಆಲೋಚನೆ ಮಾಡೋ ಬದಲು ಪ್ರೈಮರಿ ಕೇರ್ಗೆ ನಾವು ಜಾಸ್ತಿ ಒತ್ತನ್ನು ಕೊಡೋ ಕೆಲಸ ಇವತ್ತು ಆಗಬೇಕಾಗ್ತದೆ. ಇವತ್ತಿನ ತನಕ ಕರಾವಳಿ ಕರ್ನಾಟಕವನ್ನು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. 2023ರಲ್ಲಿ ಉಡುಪಿ ಸ್ಥಾನದಲ್ಲಿ ನೀವು 1 ಸ್ಥಾನವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ದಕ್ಷಿಣ ಕನ್ನಡದಲ್ಲಿ ಕೇವಲ 2 ಸ್ಥಾನ ಮಾತ್ರ ಗೆದ್ದಿದ್ದೀರಿ. DK ಶಿವಕುಮಾರ್ ಅವರ ಕನಸು ದೊಡ್ಡ ಮಟ್ಟದಲ್ಲಿದೆ, ಕರಾವಳಿಯನ್ನು ಗೆಲ್ಲಬೇಕು ಅಂತ ಒಂದು. ಎರಡನೆಯದ್ದು, UT ಖಾದರ್ ಅವರ ಗೆಲುವಿನ ಈ ಗುಟ್ಟೇನು 2007ರಿಂದ 23ರ ತನಕ? ಯಾಕೆ ಇಲ್ಲ, ನಾವು ಬಹುಶಃ ಎಲ್ಲ ಜೊತೆ ಪ್ರೀತಿ ವಿಶ್ವಾಸದಿಂದ
ಎಲ್ಲ ಜಾತಿ ಎಲ್ಲ ಧರ್ಮ ಸಮಾನತೆಯಿಂದ ಯಾವುದೇ ತಾರತಮ್ಯ ಇಲ್ಲದೆ ಪ್ರಾಮಾಣಿಕತೆ ನಮ್ಮ ಕೆಲಸವನ್ನು ಮಾಡಿದರೆ ಜನ ನಮ್ಮನ್ನು ತನ್ನಿಂದ ತಾನೇ ಗೆಲ್ಲಿಸಿ ಕಲಿಸ್ತಾರೆ. ಓಕೆ, ಅದೇ ನಮ್ದು ಬಹುಶಃ ನನಗೆ ಅನಿಸ್ತದೆ. ನಾವು ಬಹುಶಃ ಗೆಲ್ಲುವ ತನಕ ಮಾತ್ರ ರಾಜ್ಯಕ್ಕೆ, ಗೆದ್ದ ನಂತರ ನಮಗೆ ಅಭಿವೃದ್ಧಿ. ನನ್ನ ಮನೆಗೆ ಯಾರು ಬಂದರೂ ಕೂಡ ನೀವು ಯಾವ ಜಾತಿ, ಯಾವ ಧರ್ಮ, ಯಾವ ಪಕ್ಷ ಕೇಳುವುದೇ ಇಲ್ಲ. ಓಕೆ, ನಮ್ಮ ಕಾರ್ಯಕರ್ತರಿಗೆ ಕೆಲವೊಮ್ಮೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಕೊಡ್ತೇವೆ, ಮಹತ್ವ ಕೊಡ್ತೇವೆ. ಎರಡು ಕೆಲಸ ಒಂದಾಗಬೇಕಾದ್ರೆ ಮೊದಲಲ್ಲಿ ಮಾಡಿ ಮತ್ತೆ ನಾವು ಇಲ್ಲಿ ಮಾಡ್ತೇವೆ, ಅದನ್ನು ಹೇಳ್ತೇವೆ. ನಾವು ಫಸ್ಟ್ ಅವ್ರು ಬಂದ ಮಾಡಬೇಕಾಗ್ತದೆ, ನೆಕ್ಸ್ಟ್ ಹಂತದಲ್ಲಿ ನಿಮಗೆ ಮಾಡ್ದಂತೇಳಿ ಆ ಕೆಲಸನೆಲ್ಲ ಕೂಡ ನಾವು ಮಾಡಿಕೊಟ್ಟಿದ್ದೇವೆ. ಕೆಲವೊಮ್ಮೆ ಬಂದಂಥ ಪ್ರಯಾರಿಟಿ ಇದು ಅಗತ್ಯ ಆಗಲೇಬೇಕು ಅಂತ ಯಾವ ಪಕ್ಷ ನೋಡಿದೆ ಫಸ್ಟ್ ಅದನ್ನು ಮಾಡಿದ ನಾನು ಅದನ್ನು ಬಿಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಜಿ ಮುಖಾಮುಖಿಯಲ್ಲಿ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲ ತನ್ನ ನಮಸ್ಕಾರ. ಎಸ್ ವೀಕ್ಷಕರೇ, ಇದು UT ಖಾದರ್ ಅವರ ಮಾತು. ರಾಜಕೀಯವಾಗಿ ಆದಂತಹ ಬದಲಾವಣೆ ಇವತ್ತಿನ ತನಕವೂ ಕೂಡ ನಾಯಕತ್ವ ಗಟ್ಟಿ ಇದೆ. ಇದೇ ನಾಯಕತ್ವದಲ್ಲಿ 28ರ ಚುನಾವಣೆಯನ್ನು ಎದುರಿಸ್ತೀವಿ, ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಅದರ ಜೊತೆಗೆ ಆರೋಗ್ಯ ಇಲಾಖೆಯ ಮೇಲೆ ದೊಡ್ಡದಾದಂತಹ ಕನಸನ್ನು ಇಟ್ಕೊಂಡಿದ್ದೀನಿ, ಈ ಹಿಂದೆ ಸಚಿವನಾದಾಗ ಮಾಡಿದಂತಹ ಕೆಲಸವನ್ನ ಮತ್ತೆ ಮಾಡ್ತೀನಿ ಅಂತ UT ಖಾದರ್ ಅವರು ಹೇಳ್ತಾ ಇದ್ದಾರೆ. ಇದರೊಂದಿಗೆ ಇವತ್ತಿನ ಜಿ ಮುಖಾಮುಖಿ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.